ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಲವ್ಲಿ ರನ್ನರ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 17 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ದಿರೋರು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ 18th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡ್ತಿರೋ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 18th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ US ಹೋಗದೆ ಮತ್ತೆ ಕೊರಿಯಾಗೆ ಬಂದಿರೋದ್ರಿಂದ ಅವರಪ್ಪಗೆ ಟೆನ್ಷನ್ ಆಗ್ಬಿಟ್ಟಿರತ್ತೆ. ಮೆಂಟಲ್ ನಾನು ಏನ್ ಹೇಳಿ ಅರ್ಥ ಮಾಡಿಸ್ಲಿ ಅಂತ. ಇವಾಗ ಹಂಗೆ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಮ್ಮ ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಅಜ್ಜಿನೂ ಹೀರೋಯಿನ್ ಅಲ್ಲೇ ಸೋಫಾ ಮೇಲೆ ಕೂತಿರ್ತಾರೆ. ಆಗ ಹೀರೋಯಿನ್ ಅವರಮ್ಮ ಹೇಳ್ತಾರೆ, ನಿನ್ನೆ ಸುಂಜಿನ ನೋಡ್ದೆ ಕಣೆ, ಸೆಂಟರ್ ರೋಡ್ ಅಲ್ಲಿ ನಿಂತ್ಕೊಂಡು ಒಂದು ಹುಡುಗಿಗೆ ಕಿಸ್ ಮಾಡ್ತಾ ಇದ್ದಾಗ ಗೊತ್ತಾ ಅಂದಾಗ ಇವ್ರಿಗೆ ಸಕ್ಕ ಶಾಕ್ ಆಗೋಯ್ತು. ಅವ್ರ ಅಜ್ಜಿ ಅಂತೂ ಹೌದಾ ಅವನಾ, ಅಯ್ಯೋ ನಾನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ನೀವ್ ಹೇಳ್ಬಿಡ್ಬೇಡಿ ಅಮ್ಮ ಅಂತ ನಮ್ ಹೀರೋಯಿನ್ ಅವರಮ್ಮ ಹೇಳ್ತಾರೆ. ಇವ್ಳಿಗೆ ಒಂಥರ ಸಕ್ಕ ಶಾಕ್ ಆಗೋಯ್ತು. ಸೈಲೆಂಟ್ ಆಗಿ ಕುತ್ಕೊಂಡ್ ಬಿಡ್ತಾಳೆ. ಅವರಮ್ಮ ಹೇಳ್ತಾರೆ, ಈ ಬೆಕ್ಕಲ್ಲ ಕೂಡ ಹಾಲು ಕುಡಿಯುತ್ತಾ ಅನ್ನೋ ತರ ಇತ್ತು ಗೊತ್ತಾ, ಅದನ್ನೆಲ್ಲ ನೀನೇನಕ್ಕೆ ನೋಡಕ್ ಹೋದೆ ಅಂತ ನಮ್ ಹೀರೋಯಿನ್ ಅವ್ರ ಅಜ್ಜಿ ಕೇಳಿದಾಗ, ಇನ್ನೇನ್ ಮತ್ತೆ ಸೆಂಟರ್ ರೋಡ್ ಅಲ್ಲಿ ನಿಂತ್ಕೊಂಡ್ ಮಾಡ್ತಾ ಇದ್ರೆ ನಾನ್ ಬರೋ ದಾರಿ ಅದು, ನಾನು ಇನ್ನೇನ್ ಮಾಡಕ್ ಆಗುತ್ತೆ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲ, ಹೀರೋಯಿನ್ ಅವರಮ್ಮ ಸುಂಜೆ ಕಿಸ್ ಮಾಡ್ತಾ ಇದ್ದಲ್ಲ ಅವ್ಳಿಗೆ ಕೂಡ ಬೈತಾರೆ. ಅವ್ಳಿಗೂ ಸ್ವಲ್ಪನೂ ಬುದ್ಧಿ ಇಲ್ವಾ ಅಷ್ಟ್ ಮಾತ್ರ, ಸೆಂಟರ್ ರೋಡ್ ಅಲ್ಲಿ ಇದೀವಿ ಅಂತ ಬೈಯವಾಗ ಹೀರೋಯಿನ್ ಏನ್ ಹೇಳೋದು ಗೊತ್ತಿಲ್ಲ. ಅಮ್ಮ ಸುಂಜೆ ಆತರ ಅಲ್ಲ, ನೀನ್ ಸುಮ್ನೆ ಇರು ಅಂತ ಹೇಳ್ತಾಳೆ. ನಿನ್ಗೆ ಹೆಂಗ್ ಗೊತ್ತು ಅವ್ನ ಆತರ ಅಲ್ಲ ಅಂತ, ನೀನು ನೋಡ್ದ ಅನ್ನೋ ತರ ಕೇಳ್ತಾರೆ. ಸಾಲದ್ದಕ್ಕ ಅವ್ರ ಅಜ್ಜಿ ಹೇಳ್ತಾರೆ, ನಿಮ್ಮಮ್ಮ ಇವಾಗ ಇಷ್ಟು ಮಾತಾಡ್ತಾ ಇದಾರಲ್ಲ, ಆ ವಯಸ್ಸಲ್ಲಿ ನಿಮ್ಮಮ್ಮ ಹೆಂಗಿದ್ರು ಗೊತ್ತಾ, ಯಾವಾಗ ನಿಮ್ಮ ಅಪ್ಪನ ಜೊತೆ ಅಂಟ್ಕೊಂಡೇ ತಿರುಗ್ತಾ ಇದ್ರು, ಯಾವಾಗ ನೋಡಿದ್ರು ಕಿಸ್ ಹೊಡ್ಕೊಂತಾನೆ ಇರ್ತಾರೆ ಅಂತ ಹೇಳಿದಾಗ ಅವ್ರಮ್ಮ ಗೊತ್ತರ ನಾಚಿಕೆ ಆಗೋಯ್ತು. ಅಮ್ಮ ಮೊಮ್ಮಗಳ ಮುಂದೆ ಏನೇನ್ ಮಾತಾಡ್ಬೇಕು ಏನೇನ್ ಮಾತಾಡ್ಬಾರ್ದು ಅಂತ ನಿಮ್ಗೆ ಗೊತ್ತಾಗಲ್ವ ಅಂತ ಸೈಲೆಂಟ್ ಆಗಿ ಹೊರಟೋದ್ರೆ ನಮ್ ಹೀರೋಯಿನ್ ಅವ್ರ ಅಮ್ಮನ ಗೆಲ್ಲಿ ಮಾಡ್ತಾ ಇರ್ತಾಳೆ. ಇವಾಗ ಹಂಗೆ ಅವ್ರೇನೋ ಹೊರಗಡೆ ಬಂದಿರ್ತಾರೆ ಏನೋ ತಗೊಳ್ಳೋದಕ್ಕೆ. ಅದೇ ಟೈಮಲ್ಲಿ ನಮ್ ಹೀರೋ ಅವರಪ್ಪ ಕೂಡ ಹೊರಗಡೆ ಬಂದಿರ್ತಾರೆ. ಇವರಮ್ಮ ಬೈಟ್ಕೊಂಡು ಸುಮ್ನೆ ಇಲ್ದೆ, ನಿಮ್ ಮಗನ್ಗೆ ಗರ್ಲ್ ಫ್ರೆಂಡ್ ಇದ್ದಾಳ ಹೆಂಗೆ, ನಿನ್ನೆ ರಾತ್ರಿ ಇಲ್ಲಿ ಅಲ್ಲಿ ಅಂತ ಅದನ್ನ ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ತಿಕ್ಕಾಡ್ತಾ ಇರ್ತಾರೆ. ಹೀರೋ ಅವರಪ್ಪ ಕೇಳ್ತಾರೆ, ಏನ್ ಹೇಳಕ್ ಬರ್ತಾ ಇದೀರಾ, ಕರೆಕ್ಟ್ ಆಗಿ ಹೇಳಿ ಅಂದ್ರೆ ಅದು ಅದು ಅಂತ ಇದಾರೆ ಹೊರತು ಅವ್ರಿಗೆ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ಅದ್ ಹೆಂಗ್ ಹೇಳಕ್ ಆಗುತ್ತೆ, ಈ ಕಾಲದ ಮಕ್ಳೆಲ್ಲ ತುಂಬಾ ಕೆಟ್ಟೋಗ್ಬಿಟ್ಟಿದ್ದಾರೆ, ಕಂಡ್ ಮೂವೀಸ್ ಎಲ್ಲ ನೋಡ್ಬಿಟ್ಟು ಇನ್ನಷ್ಟು ಕೆಟ್ಟೋಗ್ಬಿಟ್ಟಿದ್ದಾರೆ. ಅದು ನಿನ್ನೆ ನೈಟು ಅಂತ ಹೇಳ್ತಾ ಇದಾರೆ, ಬಟ್ ಅದನ್ನ ಕ್ಲಿಯರ್ ಆಗಿ ಅವ್ರ ಕೈಲಿ ಹೇಳಕ್ ಆಗ್ತಾ ಇಲ್ಲ. ಒಂದ್ ಆಕ್ಷನ್ ನ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋದ್ರು. ಹೀರೋ ಅವರಪ್ಪಗೆ ಟೆನ್ಷನ್ ಆಗುತ್ತೆ. ಈ ತರ ಅರ್ಧಂಬರ್ಧ ಆಕ್ಷನ್ ಮಾಡ್ಬಿಟ್ಟು ಹೋದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳೋದು, ಮರದಾಗ ಏನ್ ನಡೀತು ಅಂತ ಬಂದಿಲ್ಲಿ ಹೇಳ್ರಿ ಅಂತ ಇವ್ರ ಪಾಡಿಗೆ ಇವ್ರ ಬೀದಿಯಲ್ಲಿ ನಿಂತ್ಕೊಂಡು ಕಿರ್ಚ್ತಾ ಇರ್ತಾರೆ. ಆತರ ನಮ್ ಹೀರೋಯಿನ್ ಅವ್ರ ಅಮ್ಮನ ಬೈಕೊಂಡವ್ರು ಒಳಗಡೆ ಹೋಗೋ ಟೈಮ್ಗೆ ನಮ್ ಹೀರೋ ಕೂಡ ರೆಡಿ ಆಗ್ಬಿಟ್ಟು ಹೊರಗಡೆ ಬಂದಿರ್ತಾನೆ. ನೀನು US ಹೋಗದೆ ಇರೋದಕ್ಕೆ ಹಿಂದ್ಗಡೆ ಇರೋ ಕಾರಣ ಹುಡುಗಿ ಅಲ್ವಲ್ಲ ಅನ್ನೋ ತರ ಕೇಳಿದಾಗ ಇವನಂತನಪ್ಪ ಏನಪ್ಪ ಹೇಳ್ತಾ ಇದ್ದೀರಾ, ಆತರ ಎಲ್ಲ ಏನು ಇಲ್ಲ ಅಂತ. ಅತ್ತಾನೆ ನನ್ ಮಗನ್ಗೆ ಸ್ವಿಮ್ಮಿಂಗ್ ನ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಆ ಲೇಡಿ ಬೈಟ್ಕೊಂಡ್ ಸುಮ್ನೆ ಇಲ್ದೆ ಸಿಕ್ಕಿದ್ದು ಪಕ್ಕಿದ್ದೆಲ್ಲ ಹೇಳ್ತಾ ಇರ್ತಾಳೆ ಅಂತ ಬೈತಾ ಇದ್ರೆ ಹೀರೋ ಸೈಲೆಂಟ್ ಆಗಿ ಹೊರಗಡೆ ಬಂದ್ಬಿಟ್ಟ. ಅದೇ ಟೈಮ್ಗೆ ಇವಳು ಹೊರಗಡೆ ಬಂದಿರ್ತಾಳ. ಬಂದಿದ ತಕ್ಷಣ ಇಬ್ರು ಹಗ್ ಮಾಡ್ಕೊಂತಾರೆ. ಹೀರೋನ್ ಹೇಳ್ತಾಳೆ, ಅಯ್ಯೋ ಇನ್ನೊಂದ್ಸತಿ ಈ ತರ ಎಲ್ಲ ನಾವು ಮೀಟ್ ಮಾಡ್ಕೊಳ್ಳೋದು ಬೇಡ, ಅದು ಮನೆ ಹತ್ರ ಈ ತರ ನೋಡಿದ್ರೆ ಸುಮ್ನೆ ಪ್ರಾಬ್ಲಮ್ ಆಗ್ಬಿಡತ್ತೆ ಅಂತ ಅಲ್ಲಿಂದ ಇಬ್ರು ಜಾಲಿಯಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಹಂಗೆ ಇಬ್ರು ಕೈ ಹಿಡ್ಕೊಂಡೆ ಕಾಲೇಜ್ ವರ್ಗೂ ಬರೋದು. ಇದ್ರ ಕೈ ಹಿಡ್ಕೊಂಡೆ ಹೋಗ್ಬೇಕಾದ್ರೆ ಹೀರೋನ್ ಹೇಳ್ತಾಳೆ, ನಾವ್ ಈ ತರ ಕೈ ಹಿಡ್ಕೊಂಡ್ ನಡ್ಕೊಂಡು ಹೋಗೋದ್ರಿಂದ ಯಾರಾದ್ರೂ ನೋಡಿದ್ರೆ ಏನಾದ್ರು ಅನ್ಕೊಂತಾರ ನಮ್ ಕ್ಲಾಸ್ ಅವರು ಅನ್ನೋ ತರ ಹೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲ ನೋಡು, ನಿನ್ ಜೊತೆ ಇರೋ ನನ್ಗೆ ಒಂದೊಂದು ಕ್ಷಣ ಒಂದೊಂದು ಸೆಕೆಂಡ್ ಕೂಡ ತುಂಬಾನೇ ಅಪರೂಪವಾದದ್ದು, ನಾನು ಅದನ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಪಡೋದಿಲ್ಲ. ನೋಡಿದ್ರೆ ಏನ್ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ. ನಾನು ಇವಾಗ ಸದ್ಯಕ್ಕೆ ಮಾತನ್ನ ಹೇಳ್ತಾ ಇಲ್ಲ, ನೀನು ಮತ್ತೆ ಫ್ಯೂಚರ್ಗೆ ಹೊರಟೋಗ್ತೀಯಲ್ಲ, ಅದಾದ್ಮೇಲೆನೂ ಅಷ್ಟೇ ನಿನ್ ಮೇಲೆ ಯಾವ್ದೇ ತರ ಒಂದು ಅಪವಾದನೆ ಬರ್ದೇ ಇರೋ ತರ ನಾನ್ ನೋಡ್ಕೊಂತೀನಿ, ಎಲ್ಲದನ್ನು ನಾನ್ ಮ್ಯಾನೇಜ್ ಮಾಡ್ಕೊಂತೀನಿ ಅಂತ ಹೇಳ್ತಾನೆ. ಇದ್ರೂನು ಅವಳಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇದೆ. ಅವ್ನ್ ಮಾತಾಡಿರೋ ಮಾತುಗಳಿಗೆ ಸಂತೋಷ ಆದ್ರೂನು ಸ್ವಲ್ಪ ಫೀಲ್ ಆಗುತ್ತಲ್ವಾ. ಅದಕ್ಕೆ ಹೀರೋ ಹೇಳ್ತಾನೆ, ಸರಿ ಬಿಡು, ನೀನ್ ಯಾಕೆ ಅಷ್ಟು ಫೀಲ್ ಆಗ್ತಾ ಇದೆಯಾ, ಬೇಕಾಗಿದ್ರೆ ನಾವಿಬ್ರು ಈ ನಮ್ಮಲ್ಲಿರೋ ರಿಲೇಶನ್ಶಿಪ್ ನ ಸೀಕ್ರೆಟ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳಿ ಇಬ್ರು ಕೈ ಇಟ್ಕೊಂಡ್ ಮಾತಾಡ್ತಾ ಇರೋದನ್ನ ಇವಾಗ ತಾನೇ ಸೀಕ್ರೆಟ್ ಆಗಿ ಇಟ್ಕೋಬೇಕು ಅಂದ್ರು. ಆದ್ರೆ ಅಷ್ಟರಲ್ಲಿ ಹೀರೋನ್ ಅವ್ರ ಫ್ರೆಂಡ್ ನೋಡ್ಬಿಟ್ಲು. ಅವಳ ಬಂದಿದ್ ಸ್ಪೀಡ್ಗೆ ಜೋರ ಕೂಗಿಗೆ ಸ್ಟಾರ್ಟ್ ಮಾಡ್ಬಿಟ್ಲು, ಏನು ನೀವಿಬ್ರು ಡೇಟ್ ಮಾಡ್ತಾ ಇದ್ದೀರಾ, ನೀನ್ ಬೆಸ್ಟ್ ಫ್ರೆಂಡ್ ಕಣೆ, ನಾನು ನನ್ನ ಹತ್ರನೇ ಮುಚ್ಚಿಡಕ್ ನಿನ್ಗೆ ಹೆಂಗೆ ಮನ್ಸ್ ಬಂತು, ನಾನು ಎಷ್ಟತಿ ಕೇಳಿದೀನಿ ಅವನಂದ್ರೆ ನಿನ್ಗೆ ಇಷ್ಟನಾ ಅಂತ, ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕು ಅಂತ ನೋಡ್ತಾ ಇದ್ದೀರಾ ಅಂತ ಕೂಗಾಡ್ತಾ ಇರ್ತಾಳೆ. ಸಾಲದಕ್ಕೆ ಕ್ಲಾಸ್ ಅಲ್ಲಿ ಬೇರೆ ಕರ್ಕೊಂಬಂದ್ ಕೂರ್ಸ್ಕೊಂಡು ಇಷ್ಟಕ್ಕೂ ಬೈತಾ ಇರ್ತಾಳೆ. ಆಗ ಹೀರೋಯಿನ್ ಹೇಳ್ತಾಳೆ, ಏನಾಯ್ತು ಇವಾಗ, ಅದನ್ನೆಲ್ಲ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೊಳ್ತಿ ಅಂದಾಗ, ಇನ್ನು ಸೀರಿಯಸ್ ಆಗಿ ತಗೊಳ್ತೀನ, ನಾನು ನಿನ್ ಬೆಸ್ಟ್ ಫ್ರೆಂಡ್ ಕಣೆ, ನನ್ನ ಹತ್ರ ಯಾವ್ದಾದ್ರು ವಿಷಯನ ಮುಚ್ಚಿಟ್ಟಿದೀನ, ಇಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡಿದೀನಿ ತಾನೆ, ಬಟ್ ನೀನ್ ಮಾತ್ರ ನನ್ನ ಹತ್ರ ಏನು ಹೇಳಿಲ್ಲ ಅಂದಾಗ ಹೀರೋಯಿನ್ ಅಂತಾಳೆ, ಏನು ನನ್ನ ಹತ್ರ ಎಲ್ಲಾ ಶೇರ್ ಮಾಡ್ಕೊಂಡಿದ್ಯಾ, ನಿನ್ನ ಹತ್ರ ಏನು ಸೀಕ್ರೆಟ್ ಇಲ್ಲ, ನಾನು ಹೇಳ ಇವಾಗ ಅಂದಾಗ ಅವಳು ತುಂಬಾ ಧೈರ್ಯವಾಗ ಹೇಳು ಇವಾಗ ಏನಂತ ಹೇಳು ನೋಡೋಣ ಅಂತ ಹೇಳ್ತಾಳೆ. ಅದು ಅವತ್ತು ಅಂತ ಹೇಳಕ್ ಬರೋಷ್ಟರಲ್ಲಿ ಟಕ್ಕಂತ ಇವಳು ಟಾರ್ಗೆಟ್ ನಮ್ ಹೀರೋ ಕಡೆ ತಿರುಗ್ಬಿಡುತ್ತೆ. ಇವಳಿಗೆ ಏನೋ ಡೌಟ್ ಬಂದಿರುತ್ತೆ ನಮ್ ಹೀರೋಯಿನ್ಗೆ ಏನೋ ವಿಷಯ ಗೊತ್ತು ಅಂತ. ಇಲ್ಲೋಡೋ, ನೀನ್ ಅವಳನ್ನ ಇಷ್ಟ ಪಡ್ತಾ ಇದ್ಯಾ, ಅವಳು ನಿನ್ನ ಇಷ್ಟ ಪಡ್ತಾ ಇದ್ದಾಳೆ ಅಂದ್ರೆ ಅದು ಎಷ್ಟು ಅಪರೂಪವಾಗಿರುತ್ತೆ ಅಂತ ನೀನ್ ಅದನ್ನ ಅರ್ಥ ಮಾಡ್ಕೋಬೇಕು. ಅವಳನ್ನ ಚೀಟ್ ಮಾಡೋ ಕೆಲಸ ಏನಾದ್ರು ಮಾಡ್ದೆ ಅಂತ ಇಟ್ಕೋ, ಅಷ್ಟಮೇಲೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ, ನನ್ ಕಣ್ ಯಾವಾಗೂ ನಿನ್ ಮೇಲೆನೆ ಇರುತ್ತೆ, ನಾನು ನಿನ್ನ ವಾಚ್ ಮಾಡ್ತಾನೆ ಇರ್ತೀನಿ. ಸಾಲದಕ್ಕೆ ಹೀರೋನ್ ಅವ್ರ ಫ್ರೆಂಡ್ ಅಂತಂದ್ರೆ ನನಗೂ ನೀನ್ ಗೌರವ ಕೊಡ್ಬೇಕು, ನನಗೂ ನೀನ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಇಷ್ಟಕ್ಕೂ ಮಾತಾಡ್ತಾ ಇರ್ತಾಳೆ. ಹೀರೋ ಅಂತಾನೆ, ಆಕ್ಚುಲಿ ನನ್ನ ಫ್ರೆಂಡ್ಗೆ ನೀವಂದ್ರೆ ತುಂಬಾನೇ ಇಷ್ಟ ಅಂತ ನೀನ್ ನಂಬರ್ ಕೂಡ ಕೇಳ್ತಾ ಇದ್ದ ಅಂತ ಒಂದ್ ಮಾತು ಹೇಳಿದ ತಕ್ಷಣ ಇವಳಿಗೆ ಹಂಗೆ ಮೂಡ್ ಚೇಂಜ್ ಆಗೋಯ್ತು. ಟಕ್ ಅಂತ ಅವಳ ನಂಬರ್ ಹೇಳ್ಬಿಟ್ಟು, ನಿಮ್ ಫ್ರೆಂಡ್ಗೆ ನನ್ನ ನಂಬರ್ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ಈಗ ಸದ್ಯಕ್ಕೆ ನೀವಿಬ್ರು ಎಂಜಾಯ್ ಮಾಡಿ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಹೀರೋಯಿನ್ ಅವ್ರ ಫ್ರೆಂಡ್ ಇತರ ಮೆಂಟಲ್ ಆಗಿ ಆಡೋದ್ರ ನೋಡಿ ಇವ್ರಿಗೆ ಒಂದು ನಗು ನಗ್ತಾ ಇರ್ತಾರೆ ಕೂತ್ಕೊಂಡು. ಹೀರೋಯಿನ್ ಕೇಳ್ತಾಳೆ, ಇದು ನನ್ ಕ್ಲಾಸ್ ಕಣೋ, ನಿನ್ಗೆ ಕ್ಲಾಸ್ ಇಲ್ವಾ ಅಂದಾಗ, ಇಲ್ಲ ಇವತ್ ನನ್ಗೆ ಕ್ಲಾಸ್ ಇಲ್ಲ, ನಿನಗೋಸ್ಕರನೇ ನಾನು ಬಂದಿದ್ದು ಅಂತ ಹೇಳ್ತಾನೆ. ಅದಾದ್ಮೇಲೆ ಇಬ್ರು ಹಂಗೆ ತುಂಬಾ ಚೆನ್ನಾಗಿ ಹೊರಗಡೆ ಬರ್ಬೇಕಾದ್ರೂ ಅಷ್ಟೇ ಕೈ ಹಿಡ್ಕೊಂಡು ತುಂಬಾ ಖುಷಿ
ಖುಷಿಯಾಗಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ನಮ್ ಹೀರೋ ಅವ್ರ ಫ್ರೆಂಡ್ ಅವ್ನಿಗೆ ಕಾಲ್ ಮಾಡ್ತಾರೆ. ನಿಮ್ಮಪ್ಪ ಬೆಳಗ್ಗೆ ಕಾಲ್ ಮಾಡಿದ್ರು ಕಣೋ, ಯಾಕೆ ನೀನ್ US ಹೋಗಿಲ್ವಂತೆ? ಹೋಗಿಲ್ಲ ಅಂತಂದ್ರೆ ನಿಮ್ಮಪ್ಪ ಒಂದ್ ಮಾತು ಹೇಳ್ಬೇಕು ತಾನೆ. ಪಾಪ ಮನುಷ್ಯ, ಏನಕ್ಕ ಅಪ್ಪನ ಆತರ ತಲೆ ತಿಂತೀಯ ನೀನು, ತುಂಬಾನೇ ಫೀಲ್ ಮಾಡ್ತಾ ಇದ್ರು. ನೀನ್ ಹೋಗಲ್ಲ ಅಂತ ಫಸ್ಟೇ ಹೇಳಿದ್ರೆ ಅವ್ರದ್ದು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರೋರು. ಎಷ್ಟು ದುಡ್ಡು ವೇಸ್ಟ್ ನೋಡಿ ಇವಾಗ. ಸರಿ, ಏನು ಪ್ರಾಬ್ಲಮ್ ಇಲ್ಲ, ಇದ್ರೆ ನಾವು ಆಡಿಷನ್ ಗೆ ಬಂದಿದ್ವಿ ಕಣೋ, ನಾವು ಸೆಲೆಕ್ಟ್ ಆಗ್ಬಿಟ್ವಿ, ಫೈನಲ್ ರೌಂಡ್ ಗೆ ಕೂಡ ಬಂದಿದ್ವಿ. ಆದ್ರೆ ನೀನ್ ನೋಡು ಇನ್ನೂ ಅಲ್ಲೇ ಇದೆಯಾ. ಸರಿ, ಇವಾಗೂ ಏನು ಕಾಲ ಮಿಂಚಿಲ್ಲ, ಫೈನಲ್ ರೌಂಡ್ ಇನ್ನು ಸ್ಟಾರ್ಟ್ ಆಗಕ್ಕೆ ಇನ್ನೊಂದು ½ ಅವರ್ ಟೈಮ್ ಇದೆ, ನೀನ್ ಬೇಗ ಬಂದ್ಬಿಡು ಅಂತ ಹೇಳಿದಾಗ ಹೀರೋ ಬಂದ್ಬಿಟ್ಟು, ಇಲ್ಲ ಕಣೋ, ನಾನು ಇಲ್ದೇನೆ ನೀವು ಆಡಿಷನ್ ನ ವಿನ್ ಆಗಿದ್ದೀರಾ, ಇನ್ ನಾನು ಇದ್ರೆ ಎಷ್ಟು ಇಲ್ಲ ಅಂದ್ರೆ ಎಷ್ಟು, ಅದನ್ನ ನೀವೇ ಹೆಂಗಿದ್ರು ಮ್ಯಾನೇಜ್ ಮಾಡ್ತೀರಾ ಅಂತ ನನಗೆ ಗೊತ್ತು, ನೀವೇ ನೋಡ್ಕೊಳ್ಳಿ ಅಂತ ತುಂಬಾ ಖುಷಿಯಾಗಿ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋಯಿನ್ ಕೇಳ್ತಾಳೆ, ಏನು ಆಡಿಷನ್, ಏನು ಯಾರು ಕಾಲ್ ಮಾಡಿದ್ದು ಅಂದಾಗ, ಇನ್ಯಾರು ನನ್ನ ಫ್ರೆಂಡೇ ಈ ತರ ಆಡಿಷನ್ ಗೆ ಹೋಗಿದ್ದಾನಂತೆ, ಯಾವ್ದೋ ಕಂಪನಿ ಕಡೆಯಿಂದ ಕರೆದಿದ್ರು, ಈಗ ಫೈನಲ್ ರೌಂಡ್ ಗೆ ಕೂಡ ಸೆಲೆಕ್ಟ್ ಆಗಿದ್ದಾರೆ, ನಾನು ಇಲ್ದೇನೆ ಅವ್ರು ಹಾಡಿ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ ಅಂದಾಗ ಹೀರೋಯಿನ್ ಗೆ ಸಖತ್ ಶಾಕ್ ಆಗುತ್ತೆ. ಯಾಕಂದ್ರೆ ಇವಾಗ ಈ ಆಡಿಷನ್ ಅಲ್ಲಿ ಹೀರೋ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು, ಅದು ಫ್ಯೂಚರ್ ಅಲ್ಲಿ ನಡೆದಿರುತ್ತೆ. ಅದನ್ನ ನೆನ್ಸ್ಕೊಂಡು ಅವನನ್ನ ತರ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಅವನು ಇದು ಎಲ್ಲಿಗೆ ಅಂದಾಗ ಇವ್ರು ಹೇಳ್ತಾಳೆ, ಇಲ್ಲ ನೀನ್ ಆಡಿಷನ್ ಗೆ ಹೋಗ್ಬೇಕು, ಫಸ್ಟ್ ನಿನ್ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಟು ಆನ್ ದ ವೇ ಅಂತ ಹೇಳು, ನಾವು ಬೇಗ ಅಲ್ಲಿಗೆ ಹೋಗೋಣ ಅಂದಾಗ ಇವ್ನು ಹೇಳ್ತಾನೆ, ಏನು ಇವಾಗ ಹೋಗೋದಾ, ಆಲ್ರೆಡಿ ಅವ್ನು ಒಳಗಡೆ ಹೋಗ್ಬಿಟ್ಟಿದ್ದಾನೆ, ಇವಾಗ ನಾವು ಹೋದ್ರೆ ಕೂಡ ತುಂಬಾ ಲೇಟ್ ಆಗುತ್ತೆ, ಏನು ಬೇಕಾಗಿಲ್ಲ ಅಂತ ಹೇಳಿದಾಗ ಹೀರೋಯಿನ್ ಒಂಥರ ಬೇಜಾರಾಗೋಯ್ತು. ಇವಾಗ ಹಂಗೆ ಅವರಿಬ್ರು ಒಂದು ಟೆರೆಸ್ ಹತ್ರ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ನಾನು ಫ್ಯೂಚರ್ ಅಲ್ಲಿ ತುಂಬಾನೇ ಭಯ ಪಟ್ಟಿದ್ದೆ, ನನ್ನಿಂದ ನಿನ್ನ ಈ ಸಿಂಗಿಂಗ್ ಕರಿಯರ್ ಎಲ್ಲಿ ಲಾಸ್ಟ್ ಆಗ್ಬಿಡುತ್ತೋ ಅಂತ, ಇವಾಗ ಅದೇ ತರ ಆಯ್ತಲ್ವಾ ಅಂದಾಗ ಹೀರೋ ಹೇಳ್ತಾನೆ, ಅವತ್ತು ನಾನ್ ಕಂಪೋಸ್ ಮಾಡಿರೋ ಸಾಂಗ್ ನ ನನ್ ಫ್ರೆಂಡ್ ಮಾತ್ರನೇ ಹೇಳಿದ್ದು, ನೀನ್ ಅವತ್ತು ಆಡ್ದಾಗ್ಲೇ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಫ್ಯೂಚರ್ ಅಲ್ಲಿ ನಾನೊಂದು ಸಿಂಗರ್ ಆಗಿದ್ದೆ ಅಂತ, ತುಂಬಾ ಫೇಮಸ್ ಕೂಡ ಆಗಿದ್ದೆ ಅಲ್ವಾ ನತ್ರ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಅದೇ ಎಲ್ಲ ಮುಗ್ದೋಯ್ತಲ್ವಾ ಇವಾಗ ಯಾಕೆ ಅಂದಾಗ ಹೀರೋ ಹೇಳ್ತಾನೆ, ಎಲ್ಲ ಮುಗ್ದೋಯ್ತು ಅಂತಂದ್ರೆ ಏನ್ ಅರ್ಥ ಅಂದಾಗ, ಏನಿಲ್ಲ ನೀನ್ ಅವಾಗ ತುಂಬಾ ಖುಷಿಯಾಗಿದ್ದೆ, ಬಟ್ ಅದು ನನ್ನಿಂದ ಸ್ಟಾಪ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ, ಇವಾಗ ಇದಕ್ ನಾನೇ ಕಾರಣ ಆಗ್ಬಿಟ್ನಲ್ವಾ ಅಂತ ಫೀಲ್ ಮಾಡ್ತಾಳೆ. ಹೀರೋ ಹೇಳ್ತಾನೆ, ಇವಾಗ ನೀನ್ ಮತ್ತೆ ಫ್ಯೂಚರ್ ಗೆ ಹೋದ್ಮೇಲೆ ನಾನಲ್ಲಿ ಸಿಂಗರ್ ಆಗಿಲ್ದೆ ಸಾಧಾರಣವಾಗಿ ಯಾವ್ದೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ರೆ ನಿನ್ಗೇನು ಪ್ರಾಬ್ಲಮ್ ಇಲ್ವಾ ಅಂದಾಗ ಇವಳು ಚಾಚೆ ನನಗದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನೀನ್ ಸಂತೋಷವಾಗಿದ್ರೇನೆ ಸಾಕು ಅಂತ ಹೇಳ್ತಾಳೆ. ಸರಿ ಆಯ್ತು, ನಾನ್ ಕೆಲ್ಸಕ್ಕೆ ಹೋಗದೆ ಮನೆಯಲ್ಲೇ ಇದ್ರೆ ನಿನ್ಗದು ಓಕೆನಾ ಅಂದಾಗ ಅದ್ ಇನ್ನೂ ನನ್ಗೆ ಡಬಲ್ ಸಂತೋಷ, ನಾನೇ ನಿನ್ನ ಹುಷಾರಾಗಿ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾಳ. ಇದ್ರಿಂದ ಅವ್ನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವರನ್ನ ಕ್ಯಾಂಟೀನ್ ಕಡೆ ಹೋದಾಗ ಅಲ್ಲಿ ಭಯಂಕರವಾಗಿ ಒಬ್ರು ನಗ್ತಾ ಇರೋ ಸೌಂಡ್ ಏನಪ್ಪಾ ಅಂತ ನೋಡಿದ್ರೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಒಬ್ಬ ನಂಬರ್ ಕೇಳಿದ್ದ ಅಂತ ಹೇಳಿದ್ರಲ್ವಾ, ಅವನೇ ಇವಾಗ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇರೋದು. ಹಂಗೆ ಭಯಂಕರವಾಗಿ ಒಬ್ರಿಗೊಬ್ರು ನಕ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಬ್ರು ಶೇರ್ ಮಾಡ್ಕೊಳ್ತಿರೋ ಟಾಪಿಕ್ಸ್ ಒಬ್ರಿಗೊಬ್ರು ಸಖತ್ ಮ್ಯಾಚ್ ಆಗ್ತಾ ಇರುತ್ತೆ. ಸೊ ಸಖತ್ ವೈಬಲ್ ಇರ್ತಾರೆ, ಅಷ್ಟು ಖುಷಿಯಾಗಿ ನಗ್ತಾ ಇರ್ತಾರೆ. ಹೀರೋಯಿನ್ ಅವ್ರ ಅಣ್ಣಾಗ ಒಂದ್ ಕಡೆ ಟೆನ್ಷನ್ ಆಗ್ತಾ ಇರುತ್ತೆ, ನಾನಲ್ಲೇ ನಿನ್ಗೆ ಸೆಟ್ ಆಗಲ್ಲ, ಇನ್ನೊಂದ್ ಬಾಯ್ ಫ್ರೆಂಡ್ ನ ಹುಡುಕು ಅಂತ ನಾನು ಹೇಳ್ದೆ, ಅಷ್ಟು ಬೇಗ ಹುಡ್ಕೊಂಡ್ಬಿಟ್ಲ ಅಂತ ಅವ್ನಿಗೆ ಸ್ವಲ್ಪ ಜಲಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಸಾಲದಕ್ಕೆ ಇವ್ರು ಬೇರೆ ತರ ನಗ್ನಾಗ್ತಾ ಮಾತಾಡ್ತಾ ಇರೋದ್ರಿಂದ ಏನೋ ಅವನಷ್ಟು ಓವರ್ ಆಗಿ ಮಾತಾಡ್ತಾ ಇದ್ದಾನೆ ಅಂತ ಫ್ರೆಂಡ್ ಹತ್ರ ಹೇಳಿದಾಗ ಆಕ್ಚುಲಿ ಅವ್ನು ಬಂದು, ಅಂದ್ರೆ ಈಗ ನಮ್ಮ ಹೀರೋಯಿನ್ ಅವ್ರ ಫ್ರೆಂಡ್ ಮಾತಾಡ್ತಿದ್ದಾನಲ್ವಾ ಡುಮ್ಮಕ್ಕೊಬ್ಬ, ಅವನು ನಮ್ಮ ಹೀರೋಯಿನ್ ಅವ್ರ ಅಣ್ಣ ಅವರ ಡಿಪಾರ್ಟ್ಮೆಂಟ್ ಅಲ್ಲೇ ಓದ್ತಾ ಇರೋದು. ಅವ್ನ ಬಗ್ಗೆ ಪಕ್ಕದಲ್ಲಿರೋನ್ನ ಕೇಳಿದಾಗ ತುಂಬಾ ಮೋಸವಾಗಿ ಹೇಳ್ತಾನೆ, ತೂತು ಹೋಗಿ ಇಂಥವ್ನ ಅವಳು ಇಷ್ಟ ಪಡ್ತಾ ಇದ್ದಾಳೆ ಅಂತ ಇವ್ನು ಟೆನ್ಷನ್ ಆಗಿರ್ತಾನೆ. ಸಾಲದಕ್ಕೆ ಅವಳು ಓವರ್ ಆಗಿ ಅವನ ಹತ್ರ ನಗ್ನಗ್ತಾ ಮಾತಾಡ್ತಿದ್ದಾಳಲ್ವಾ, ಅದನ್ನ ಇವ್ನ ಕೈಲಿ ಎತ್ಕೊಳಕ್ ಆಗ್ತಾ ಇಲ್ಲ. ಹೋಗ್ಬಿಟ್ಟು ಏನು ಎಂತ ಅಂತ ಕೇಳ್ಬಿಡೋಣ ಅನ್ಕೊಂತಾನೆ, ಇದ್ರೂ ಅದು ಒಂಥರ ಚೆನ್ನಾಗಿರೋದಿಲ್ಲ, ನಾನಕ್ಕೆ ಇವಾಗ ಜಲಸಾಗಿ ಫೀಲ್ ಆಗ್ತಾ ಇದೀನಿ ಅಂತ ಸೈಲೆಂಟ್ ಆಗ್ಬಿಟ್ಟ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವರ ಫ್ರೆಂಡ್ ಒಬ್ಬ ಮಾತಾಡ್ತಾ ಇದ್ದಲ್ವಾ ಡುಮ್ಮಕ್ಕೆ, ಅವ್ನ್ ಬಂದು ಕೈಯಲ್ಲಿ ಏನೋ ಒಂದು ಕವರ್ ನ ಇಟ್ಕೊಂಡಿದ್ದಾನೆ, ನಮ್ಮ ಅಣ್ಣಗೆ ಇವಾಗ ಹತ್ತದಲ್ಲೇ ಮದ್ವೆ ಆಗ್ತಿದೆ ಕಣ, ಅವ್ರ ಹನಿಮೂನ್ಗೆ ಹೋಗ್ತಾರಲ್ಲ, ಅವ್ರಿಗೆ ಕೊಡಕ್ಕೆ ಗಿಫ್ಟ್ ಇಟ್ಕೊಂಡಿದೀನಿ ಅಂತ ಏನೋ ಒಂದು ಐಟಮ್ ನ ಕವರ್ ಅಲ್ಲಿ ಇಟ್ಕೊಂಡಿದ್ದಾನೆ, ಅದೇನು ಅಂತ ತೋರಿಸಿಲ್ಲ. ಒಳಗಡೆ ಹೋಗಿ ನೋಡೋಷ್ಟ್ರಲ್ಲಿ ನಮ್ ಹೀರೋ ಹತ್ರ ಒಂದು ಹುಡುಗಿ ಕಿಸ್ ಮಾಡಕ್ಕೆ ಟ್ರೈ ಮಾಡಿದ್ಲಲ್ವಾ, ಅವಳು ಬಂದು ಮತ್ತೆ ಪ್ರಪೋಸ್ ಮಾಡದ್ಲೇನೋ, ಅದಕ್ಕೆ ಹೀರೋ ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಅವಳು ಹತ್ಕೊಂಡು ಅಲ್ಲಿಂದ ಹೊರಟೋದ್ಲು. ಇವ್ನ ಹತ್ರ ಒಳಗಡೆ ಬಂದಾಗ ಹೇಳ್ತಾನೆ, ನೀನು ಒಂದ್ ಹುಡುಗಿನ ಇಷ್ಟ ಪಡ್ತಾ ಇರೋದ್ರಿಂದ ತುಂಬಾ ಹುಡುಗಿರು ಅಳ್ತಾ ಇದಾರೆ ಕಣೋದ್, ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಅಂತ, ಸಾಕ್ ತುಂಬಾ ಓವರ್ ಆಗಿ ಮಾತಾಡ್ಬೇಡ ಅಂತ ಹೇಳ್ತಾನೆ. ಆಗ ಅವ್ರ ಫ್ರೆಂಡ್ ಹೇಳ್ತಾನೆ, ಇದಕ್ಕೆಲ್ಲ ನೀನೇ ಕಾರಣ, ನನ್ ಲೈಫ್ ಒಂದ್ ಬಿದ್ದಲ್ಲಿ ಸೆಟ್ ಆಗೋಯ್ತು, ಇಂತ ಒಂದು ಒಳ್ಳೆ ಹುಡುಗಿನ ನನ್ಗೋಸ್ಕರ ಸೆಟ್ ಮಾಡ್ಕೊಟ್ಟಿದ್ದೆ ಅಂತ ನಮ್ ಹೀರೋ ಹಗ್ಗಲ್ಲ ಮಾಡ್ಕೊಂಡು ತುಂಬಾ ಸಂತೋಷ ಪಡ್ತಾನೆ. ಈಗ ನಮ್ ಹೀರೋ ಅವ್ನ್ ಬ್ಯಾಗ್ ತಗೊಂಡ್ ಹೋಗ್ಬೇಕಾದ್ರೆ ಈ ಡುಮ್ಮಕ್ಕಿರೋನು ಕವರ್ ಒಂದು ಹಾಕಿದ್ದಲ್ಲ, ಆದ್ರೆ ನಮ್ ಹೀರೋ ನೋಡ್ಕೊಳ್ಳಲ್ಲ, ಅವನ ಬ್ಯಾಗ್ ನ ತಗೊಂಡೋದ. ನಮ್ ಹೀರೋಯಿನ್ ಮೀಟ್ ಮಾಡಿ ಒಂದು ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಇಬ್ರು ಫೋನ್ ಗೆ ಒಂದು ಕೀ ಪಂಚ್ ನ ಹಾಕೊಂಡಿರ್ತಾರೆ. ನಮ್ ಹೀರೋ ಬ್ಲೂ ಕಲರ್, ನಮ್ ಹೀರೋಯಿನ್ ಪಿಂಕ್ ಕಲರ್, ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನೋಡಿ ಇಬ್ರು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಬಿಟ್ಟು ಹಂಗೆ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಗಿಡದಿಂದ ತುಂಬಾ ಚೆನ್ನಾಗಿರೋ ಹೂಗಳೆಲ್ಲ ಉದುರ್ತಾ ಇರುತ್ತೆ. ಆದ್ರೆ ಇವಳು ಸುಮಾರು ಸತಿ ಕ್ಯಾಚ್ ಮಾಡಕ್ಕೆ ಟ್ರೈ ಮಾಡದ್ಲು ಆಗಿಲ್ಲ. ಆಗ ನಮ್ ಹೀರೋ ನಿಧಾನಕ್ಕೆ ಅವಳ ಕೈನ ಹಿಡ್ಕೊಂಡು ಅದನ್ನ ಕ್ಯಾಚ್ ಮಾಡ್ತಾನೆ. ಆಗ ಅವ್ನ್ ಕೇಳ್ತಾನೆ, ನಿನಗ್ ಬೇಕಾಗಿರೋ ವಿಷ್ನ ನೀನು ಬೇಡ್ಕೊಂಡ ಅಂದಾಗ ಅವಳು ಕೂಡ ನಾನ್ ಬೇಡ್ಕೊಂಡೆ, ನೀನು ಬೇಡ್ಕೊಂಡ ಅಂದಾಗ ಅವ್ನ್ ಹೇಳ್ತಾನೆ, ನಾನ್ ಬೇಡ್ಕೊಂಡಿರೋ ವಿಷ್ ನನ್ ಕೈಯಲ್ಲೇ ಇರುವಾಗ ನಾನೇನ್ ಬೇಡ್ಕೋಬೇಕು ಅಂತ ಹೇಳಿ ಟಕ್ಕಂತ ನಮ್ ಹೀರೋಯಿನ್ಗೆ ಕಿಸ್ ಮಾಡೇ ಬಿಟ್ಟ. ಅದಾದ್ಮೇಲೆ ಇಬ್ರು ತುಂಬಾ ಸಂತೋಷವಾಗಿ ಅವತ್ತಿನ ನೈಟ್ ನ ಸ್ಪೆಂಡ್ ಮಾಡ್ಕೊಂಡು ಮೀನ್ಸ್ ಅವರ ಡೇ ಔಟ್ ನ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ಮನೆ ಕಡೆ ಬರ್ತಾರೆ. ಹೀರೋ ಹೇಳ್ತಾನೆ, ಈ ದಿನ ಏನಕ್ಕೆ ಇಷ್ಟು ಬೇಗ ಕಳಿಯುತ್ತೆ ಅಂತಾನೆ ಗೊತ್ತಿಲ್ಲ, ನಾವ್ ಇಬ್ರು ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ ಅಂದಾಗ ಹೀರೋಯಿನ್ ಕೂಡ ಹೌದು ಅಂತ ಖುಷಿಯಾಗಿ ಹೇಳ್ತಾಳೆ. ಅದಾದ್ಮೇಲೆ ಅವಳಿಗೆ ಸ್ಟ್ರೈಕ್ ಆಗೋದು, ಹೌದು ನಾವ್ ಇವಾಗವರೆಗೂ ನಾವಿಬ್ರು ಒಂದ್ ಅವರ್ ಕೂಡ ನಾವು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಲ್ವಲ್ಲ, ನನ್ಗೆ ಅದಕ್ಕೊಂದ್ ಜಾಗ ಗೊತ್ತು, ಬಾ ಹೋಗೋಣ ಅಂತ ಹೇಳಿ ಸಿಡಿ ಶಾಪ್ ಗೆ ಕರ್ಕೊಂಡು ಹೋಗ್ತಾಳೆ. ಅವ್ರದೇ ಸಿಡಿ ಶಾಪ್ ಅಲ್ಲಿ ಕೂತ್ಕೊಂಡು ಯಾವ್ದೋ ಒಂದು ಮೂವಿನ ಹಾಕೊಂಡು ನೋಡ್ತಾ ಇರ್ತಾರೆ. ಆ ಮೂವಿಯಲ್ಲಿ ಸಮುದ್ರನ ನೋಡ್ಬಿಟ್ಟು ನಮ್ ಹೀರೋಯಿನ್ ಎಷ್ಟು ಚೆನ್ನಾಗಿರತ್ತಲ್ವಾ ಅದು ನೋಡಕ್ಕೆ ಅಂದಾಗ ಹೀರೋ ಹೇಳ್ತಾನೆ, ನೀನ್ ಇಲ್ಲಿಂದ ಹೋಗೋದಕ್ಕೂ ಮುಂಚೆ ಒಂದ್ಸತಿ ನಾವ್ ಅಲ್ಲಿಗೆ ಹೋಗ್ ಬರೋಣ ಅಂತ. ಅವಳು ಕೂಡ ಸರಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಹಂಗೆ ಇಬ್ರು ಸ್ವಲ್ಪ ಪಕ್ಕದಲ್ಲಿ ಇರ್ತಾರಲ್ವಾ, ಸೊ ಒಂದು ರೊಮ್ಯಾಂಟಿಕ್ ಲುಕ್ ನಡೆಯುತ್ತೆ. ಜೊತೆಗೆ
ನಮ್ ಹೀರೋ ಹತ್ರ ಬರ್ತಾನ, ಅದರಿಂದ ಹೀರೋ ಕಿಸ್ ಮಾಡಕ್ಕೆ ಬರ್ತಾ ಇದಾರೆ ಅಂತ ಹೇಳಿ ಇವಳು ಕಣ್ಣೆಲ್ಲ ಮುಚ್ಕೊಂತಾಳೆ. ನೋಡಿದ್ರೆ ನಮ್ ಹೀರೋ ರಿಮೋಟ್ ಎತ್ತಕ್ಕೆ ಅಂತ ಹೋಗಿದ್ದು, ಅವಳು ಈ ಪೊಸಿಷನ್ ನೋಡ್ಬಿಟ್ಟು ಅವನಿಗೆ ಒಂಥರ ನಗು ಬಂದ್ಬಿಡ್ತು. ಇಲ್ಲ ನಾನು ರಿಮೋಟ್ ಎತ್ಕೊಳ್ಳಕ್ಕೆ ಬಂದಿದ್ದು ಅಂದಾಗ ಅವಳಿಗೊಂಥರ ಶೇಪ್ ಔಟ್ ಆಗೋಯ್ತು, ಸೈಲೆಂಟ್ ಆಗ್ಬಿಟ್ಲು. ಸರಿ ನನಗೆ ಇನ್ನೊಂದೇ ಒಂದು ಚಾನ್ಸ್ ಕೊಡು, ಈ ಸತಿ ನೀನು ಡಿಸಪಾಯಿಂಟ್ ಮಾಡೋದಿಲ್ಲ, ನನ್ ಬೆಸ್ಟ್ ನಾನು ಕೊಡ್ತೀನಿ ಅಂತ ಮತ್ತೆ ಕಿಸ್ ಮಾಡಕ್ ಬಂದಾಗ ಇವಳಂಗೆ ತಳ್ಬಿಟ್ಲು. ಮರದೆ ಕುತ್ಕೊಂಡು ಫಿಲ್ಮ್ ನೋಡ್ಬಿಡು, ನಂಗೆ ಸುಮ್ನೆ ಟೆನ್ಷನ್ ಮಾಡಿಸ್ಬೇಡ, ಆಲ್ರೆಡಿ ಸ್ಟ್ರೀಟ್ ಅಲ್ಲಿ ಕಿಸ್ ಮಾಡಿದ್ದಾಯ್ತು ತಾನೆ, ಇವಾಗ ಇನ್ನೇನು ಅಂತ ಹೇಳಿ ಮೂವಿ ನೋಡ್ತಾ ಇರ್ತಾರ. ಆ ಮೂವಿ ನೋಡ್ತಾರೆ ನಮ್ ಹೀರೋಯಿನ್ಗೆ ನಿದ್ದೆ ಬಂದ್ಬಿಡ್ತು. ಹಂಗೆ ನಮ್ ಹೀರೋ ಶೋಲ್ಡರ್ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾಳೆ, ಅಂದ್ರೆ ನಮ್ ಹೀರೋನೇ ಮಲಗಿಸ್ಕೊಂತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆನೆ ಆಗ್ಬಿಟ್ಟಿರತ್ತೆ, ಇಬ್ರು ಜಮ್ಮಂತ ಮಲಗಿರ್ತಾರೆ. ನಮ್ ಹೀರೋಯಿನ್ ಅಂತೂ ಏನೋ ಮೆತ್ತಕ್ಕಿರೋ ಒಂದು ಸೋಫಾ ಮೇಲೆ ಮಲಗ್ದಂಗೆ ನಮ್ ಹೀರೋ ತೊಡೆ ಮೇಲೆ ಮಲಗ್ಬಿಟ್ಟಿರ್ತಾಳೆ ಪಿಲೋ ಇಟ್ಕೊಂಡು. ಅವಳಿಗೆ ಟಕ್ಕಂತ ಎಚ್ಚರ ಆಗುತ್ತೆ, ಎದ್ದು ಕುತ್ಕೊಂಡು ನೋಡ್ತಾಳೆ. ಇದಕ್ಕೂ ಮುಂಚೆ ಅವಳು ನಮ್ ಹೀರೋ ಎದೆ ಮೇಲೆ ಮಲಗಿದ್ಲೇನೋ ಫುಲ್ ಆಗಿ ಜೊಲ್ಲು ಬಿಟ್ಬಿಟ್ಟಿರ್ತಾಳೆ, ಅವ್ರ ಶರ್ಟ್ ಎಲ್ಲ ನೆಂದೋಗ್ಬಿಟ್ಟಿರ್ತ. ಇದೇನ್ ಇಷ್ಟ ಇವಾಗ ಮಾಡಿಟ್ಟಿದೀನಿ, ಅವ್ನ್ ಬೇರೆ ಮಲಗಿದಾನೆ, ಅದನ್ನ ಹೆಂಗಾದ್ರು ಮಾಡಿ ಆರಿಸ್ಬಿಡ್ಬೇಕಂತ ಉಫ್ ಅಂತ ಊದ್ತಾಳೆ. ಅಷ್ಟು ತೇವ ಹೆಂಗ್ ಒಣಗತ್ತೆ ಅದು. ಸಾಲದಕ್ಕೆ ಪಕ್ಕದಲ್ಲಿರೋ ಬೀಸಣಿಗೆ ಎತ್ಕೊಂಡು ಬೀಸ್ತಾ ಇರ್ತಾಳೆ. ಹೀರೋ ನಗದ್ಬಿಟ್ಟ. ಎಷ್ಟೊಂತ ಅವನು ಕಂಟ್ರೋಲ್ ಮಾಡ್ಕೊಂತಾನೆ. ಇಲ್ಲ ನಾನು ಇನ್ನು ಮಲ್ಗೆ ಇಲ್ಲ ಅಂತ ಹೇಳಿದಾಗ, ಯಾಕೆ ಇವಾಗ ನನ್ಗೆ ಏನಕ್ಕೆ ನಿನ್ ಗಾಳಿ ಬೀಸ್ತಾ ಇದ್ದೆ ಅಂದಾಗ, ಅದಾ ಏನಿಲ್ಲ ತುಂಬಾ ಹಾಟ್ ಆಗಿತ್ತು ಅದಕ್ಕೆ ಅಂದಾಗ, ಹಾಟ್ ಆಗಿಲ್ಲ ಏನಿಲ್ಲ ಅಂತ ಇನ್ನೇನೋ ಒಂದ್ ಶರ್ಟ್ ನ ಮುಟ್ಕೋಬೇಕು ಅನ್ನೋಷ್ಟಲ್ಲಿ ಟಕ್ಕಂತ ಒಂದ್ ಕಾಲರ್ ನ ಇಟ್ಕೊಂಡ್ಬಿಟ್ಲು. ಇವಾಗ ಏನಕ್ಕೆ ನನ್ ಕಾಲರ್ ನ ಇಟ್ಕೊಂಡಿದ್ದೆ ಅಂತ ಹೀರೋ ನಗ್ತಾನೆ ಇರ್ತಾನೆ. ಅದಾ ಏನಿಲ್ಲ ನಿನ್ ಶರ್ಟ್ ಮೇಲೆ ಏನೋ ಇತ್ತು ಅಂತ ಅವಳು ಏನೋ ಹೇಳಿ ಮ್ಯಾನೇಜ್ ಮಾಡೋಷ್ಟರಲ್ಲಿ ಹೀರೋ ಕಂಡಿಡಿದ್ಬಿಟ್ಟ. ಏನು ಜೊಲ್ಲುತ್ತಾನೆ, ಆಲ್ರೆಡಿ ನಾನು ಅದನ್ನ ನೋಡ್ಬಿಟ್ಟೆ ಅಂದಾಗ ಇವಳಿಗೊಂಥರ ತುಂಬಾ ಎಂಬಾರಸಿಂಗ್ ಆಗೋಯ್ತು. ಇವ್ರಿಬ್ರು ಇತ್ರ ಕೂತ್ಕೊಂಡಿರೋದನ್ನ ಹೊರಗಡೆ ಬರೋ ನಮ್ ಹೀರೋಯಿನ್ ಅವ್ರ ಅಣ್ಣ ನೋಡ್ಬಿಟ್ಟ. ಮೀನ್ಸ್ ಹೊರಗಡೆ ಗುಡ್ಸಕ್ಕೇನೋ ಬಂದಿದ್ನೇನೋ, ಅವ್ನ್ ನೋಡ್ಬಿಟ್ಟ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನೈಟ್ ಎಲ್ಲ ನನ್ ತಂಗಿ ಜೊತೆ ಇರ್ತೀಯ, ಇಲ್ಲೇನೋ ಮಾಡ್ತಾ ಇದೀಯಾ ಅಂತ ಹೇಳಿದ್ನ. ನಮ್ ಹೀರೋಯಿನ್ ಬಂದು ಅವ್ರ ಅಣ್ಣನ ನೋಡಿದ್ ಭಯದಲ್ಲಿ ಎದ್ ನಿಂತ್ಕೊಂಡ. ನೋಡಿ ನಮ್ ಹೀರೋಯಿನ್ ಶರ್ಟ್ ಇಟ್ಕೊಂಡು ಎಳೆದ್ಬಿಟ್ಲು. ಅವ್ನಿಗೊಂದ್ ಸೈಡ್ ಶರ್ಟ್ ಕಿತ್ತಾಗ್ಬಿಡ್ತು. ಇದ್ರ ನೋಡಿ ಅವ್ನ್ ತಪ್ಪಾಗ್ ಬೇರೆ ತಿಳ್ಕೊಂಡ. ಬಂದವನು ಹಂಗೆ ಅವ್ನು ಇಟ್ಕೊಂಡ್ ತರ ಅಂತ ಎಳ್ಕೊಂಡ್ ಬಂದು ಹೊಡಿಯಕ್ಕೆ ಶುರು ಮಾಡ್ಬಿಟ್ಟ. ಅವ್ರ ಅಮ್ಮನೂ ಬರ್ತಾರೆ, ಏನೋ ನಡೀತಾ ಇದಿಲ್ಲ, ಏನಕ್ಕೋ ಜಗಳ ಮಾಡ್ತಿದ್ದೀರಾ ಅಂತ. ಅದ್ರಲ್ಲಿ ಬೇರೆ ನೈಟ್ ಎಲ್ಲ ಒಳಗಡೆ ಇದ್ದ ಅಂತ ಗೊತ್ತಾದಾಗ ಹೀರೋಯಿನ್ ಅವ್ರ ಅಮ್ಮಗೂ ಸಖತ್ ಟೆನ್ಷನ್ ಆಗುತ್ತೆ. ಈ ತರ ಜಗಳ ನಡೀತಾ ಇದ್ರೆ ಈ ಸೌಂಡ್ ಎದುರುಗಡೆ ಇರೋ ನಮ್ ಹೀರೋ ಅವ್ರ ಅಪ್ಪ ಕೂಡ ಕೇಳಿಸ್ಬಿಡುತ್ತೆ. ಅವರು ಬರ್ತಾರೆ, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಮಗನ ನೀನ್ ಹೊಡಿತೀಯಾ ಅಂತ ನಮ್ ಹೀರೋಯಿನ್ ಅವ್ರ ಅಣ್ಣನ ಇಟ್ಕೊಂಡು ಸೈಡ್ಗೆ ತಳ್ತಾರೆ. ಹೀರೋಯಿನ್ ಅವ್ರ ಅಮ್ಮಗೂ ಟೆನ್ಷನ್ ಆಗೋಯ್ತು, ಯೋ ನನ್ ಮಗನ್ ಮೇಲೆನೆ ಕೈ ಇಡ್ತೀಯ ಅಂತ. ಆಯ್ಮ ಬಂದ್ರೆ ನಮ್ ಹೀರೋ ಅವ್ರ ಅಪ್ಪನ ಸೈಡ್ಗೆ ತಳ್ಬಿಟ್ರು. ಸರಿಯಾದೊಂದು ಜಗಳ. ಹೀರೋಯಿನ್ ಅವ್ರ ಅಮ್ಮ ಹೇಳ್ತಾರೆ, ಒಂದು ಚಿಕ್ಕ ಹುಡುಗನ ಮೇಲೆ ಕೈ ಮಾಡ್ತೀರಾ, ನಾಚಿಕೆ ಮನ ಮರಿದಿಲ್ವಾ ನಿಮ್ಗೆ, ಇಷ್ಟಿದ್ರೆ ನನ್ನ ಹತ್ರ ಬನ್ನಿ ಜಗಳ ಮಾಡ್ಕೊಳ್ರಿ ಅಂತ ಹೇಳಿ ಅವ್ರ ಹಂಗೆ ಶರ್ಟ್ ನೆಲ್ಲ ಮೇಲೆ ಕೇಳ್ಕೊಂಡು ಹೋಗ್ತಾರೆ. ಹೀರೋಯಿನ್ ಅಮ್ಮ ಒಂದ್ ನಿಮಿಷ ಇರಮ್ಮ ಅಂತ ಅವಳು ಎಷ್ಟೋ ಹೇಳಕ್ಕೆ ಮ್ಯಾನೇಜ್ ಮಾಡ್ತಿದ್ದಾಳೆ, ಬಟ್ ಯಾರು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ದೊಡ್ಡದಾಗ ಒಂದ್ ಗಲಾಟೆನೆ ನಡೀತಾ ಇರುತ್ತೆ. ಸಾಲದಕ್ಕೆ ಹೀರೋ ಅವರಪ್ಪ ಬೇರೆ, ನನ್ ಮಗನ ಈ ತರ ನಿಲ್ಸಿದ್ದೀರಾ, ಇನ್ ಕೇಳಕ್ ಬರ್ದೆ, ನನ್ ಮಗನ ಬೇರೆ ಒಡಿಯಕ್ ಬರ್ತಾ ಇದ್ದೀರಾ, ಆದ್ರೆ ನಾನ್ ಕೇಳ್ಬಾರ್ದ ಹಂಗೆ ಹಿಂಗೆ ಅಂತ ಮಾತಾಡಿದಾಗ, ಯೋ ಫಸ್ಟ್ ನಿನ್ ಮಗನ್ ಅವತಾರ ಸ್ವಲ್ಪ ನೋಡಯ್ಯ ಅಂದಾಗ ನಮ್ ಹೀರೋ ಅವರಪ್ಪ ಹಂಗೆ ತಿರುಗ್ ನೋಡ್ತಾರ. ನಮ್ ಹೀರೋದು ಶರ್ಟ್ ಎಲ್ಲ ಸ್ವಲ್ಪ ಅರ್ಧೋಗ್ಬಿಟ್ಟಿರತ್ತ. ಅವ್ನು ನಿಂತಿರೋ ಪೊಸಿಷನ್ ನೋಡ್ಬಿಟ್ಟು ಅವ್ರಿಗೆ ಟೆನ್ಷನ್ ಆಗೋಯ್ತು. ಇದಕ್ಕೆಲ್ಲ ಕಾರಣ ಆ ಹುಡ್ಗಿನೇನಾ, ಆ ಹುಡ್ಗಿ ಹಿಂದ್ಗಡೆ ಬಿದ್ದೇನ ನೀನು, ನಿನ್ ಕರಿಯರ್ ನ ಕೂಡ ಲೂಸ್ ಮಾಡ್ಕೊಂಡಿದ್ದು, USA ಹೋಗ್ದಿರೋದು ಕೂಡ ಅವಳೇನ ಕಾರಣ ಅಂತ ಬೈಯವಾಗ ಹೀರೋ ಅಪ್ಪ ಅದಂಗಲ್ಲಪ್ಪ ನಾನು ಹೇಳ್ತೀನಿ ಇರಪ್ಪ ಅಂದ್ರೂ ಅವ್ರಪ್ಪ ಕೇಳೋ ತರ ಇಲ್ಲ. ಒಂದು ಹುಡುಗಿಗೋಸ್ಕರ ನಿನ್ ಕರಿಯರ್ ಅನ್ನೇ ಬಿಟ್ಬಿಟ್ಟೆ ಅಂತ ಹೇಳಿದಾಗ ಅವ್ರಮ್ಮ ಅಂತಾರೆ, ಏನು ಒಂದು ಹುಡುಗಿ ಅಂತ ಅಷ್ಟು ಅಸಾಲ್ಟ್ ಆಗಿ ಹೇಳ್ತಾ ಇದ್ರ, ಅವಳು ನನ್ ಬಂಗಾರ ಅಂತ ಅವ್ರಂದ್ರೆ ನಮ್ ಹೀರೋ ಅವರಪ್ಪ ನನ್ ಮಗ ನನಗ್ ಬಂಗಾರ, ನೀನಷ್ಟೆಲ್ಲ ಮಾತಾಡ್ಬೇಡ ಅಂತ ಅವ್ರು ಸೌಂಡ್ ಕೊಡ್ತಾರೆ. ಏನು ಗೊತ್ತಿಲ್ದಿರೋ ನನ್ ಮಗನ್ನ ತರ ಅಂತ ಇಲ್ಲಿ ಗೆಳ್ಕೊಂಡ್ ಬಂದ್ಬಿಟ್ಟು ಈ ತರ ನಿಲ್ಸಿದಾರೆ, ಎಲ್ಲ ನಿನ್ ಮಗಳಿಂದಾನೆ, ಅವ್ನ್ ಫ್ಯೂಚರೇ ಹಾಳಾಗ್ತಿದೆ ಅಂದಾಗ ಅವ್ರ ಅಮ್ಮಗೆ ಟೆನ್ಷನ್ ಆಗೋಯ್ತು. ಯಾರು ನಿನ್ ಮಗ ಏನ್ ಚಿಕ್ಕ ಮಗುನ ಅವ್ನೇನ್ ಯಾರಾದ್ರು ಎಳ್ಕೊಂಡ್ ಬರ್ಬೇಕಾ, ನನ್ ಮಗಳನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ನಿನ್ ಮಗನೇ ನಮ್ ಮನೆಗ್ ಬಂದು ಹೆಲ್ಪ್ ಮಾಡ್ತಾ ಇದ್ದ ಗೊತ್ತಾ, ಇಲ್ಲಿ ನಮ್ ಪೈಪ್ ಹೊಡೆದೋಗ್ಬಿಟ್ಟು ನೀರೆಲ್ಲ ಸೋರ್ತಾ ಇರೋವಾಗ ಅವನೇ ಬಂದು ಆ ಬೌಲ್ ಎಲ್ಲ ಇಟ್ಕೊಂಡು ನನ್ ಮಗಳನ್ನ ಅಷ್ಟು ಇಂಪ್ರೆಸ್ ಮಾಡಿದಾನೆ, ನಿನ್ ಮಗನ್ ಏನು ಗೊತ್ತಿಲ್ಲ ಅಂತ ನೀನ್ ಮಾತಾಡ್ತಿ ಅಂದಾಗ ಅವ್ರಪ್ಪ ಇವಾಗ ವಿಷಯ ಗೊತ್ತಾಗ್ತಾ ಇರೋದಲ್ವಾ, ಅವ್ರಿಗೇನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಹೌದೇನೋ ನೀನ್ ಈ ತರ ಎಲ್ಲ ಮಾಡ್ದೇನೋ ಅಂತ ನಮ್ ಹೀರೋನ ಬೇರೆ ಕೇಳ್ತಾರೆ. ಅವನ ಹೌದಪ್ಪ ನಿಜಾನೇ, ನಾನಂದ್ರೆ ನಿನ್ಗೆ ಇಷ್ಟನಾ, ನಾನಂದ್ರೆ ನಿನ್ಗೆ ಇಷ್ಟನಾ ಅಂತ ನಾನೇ ಹೀರೋಯಿನ್ ಹಿಂದ್ಗಡೆ ಬಿದ್ದೆ ಅಂದಾಗ ಅವ್ರಪ್ಪ ಏನು ಟೆನ್ಷನ್ ಆಗುತ್ತೆ, ಬಾಯ್ ಮುಚ್ಕೊಂಡು ನಿಂತ್ಕೊಬಿಡು ನೀನ್ ಮಾತಾಡ್ಬೇಡ ಅಂತ. ಅವ್ರಮ್ಮ ಅಂತಾರೆ, ನಿನ್ ಮಗ ಎಂತವನು ಅಂತ ನಾನು ಹೈಸ್ಕೂಲ್ ಓದ್ಬೇಕಾದ್ರೇನೆ ನೋಡಿದೀನಿ, ಕಂಡ್ ಸಿಡಿನೆಲ್ಲ ತಗೊಂಡ್ ಹೋಗ್ಬಿಟ್ಟು ತಿಂಗಳಾಗಟ್ಲೆ ಇಟ್ಕೊಂಡು ಅದನ್ನ ಚೆನ್ನಾಗಿ ಉಜ್ಜಿ ನೋಡ್ಬಿಟ್ಟು ಆಮೇಲೆ ತಗೊಂಬಂದ್ ರಿಟರ್ನ್ ಮಾಡಿದ್ದಾನೆ ಹಂಗೆ ಅಂತ ಬೈಯವಾಗ ಹೀರೋನ್ ಎಲ್ಲಿ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾಳ ಅಂತ ಓಡೋಗ್ಬಿಟ್ಟು, ಇಲ್ಲ ಬಂಗಾರಿ ಆತರ ಎಲ್ಲ ಏನಿಲ್ಲ, ನೀನ್ ಅದೆಲ್ಲ ಕಿವಿ ಕೂಡ ಹಾಕೊಂಡ್ ಬೇಡ ಹೋಗಿ ಕಿವಿ ಮುಚ್ತಾ ಇರ್ತಾನೆ. ಆದ್ರೆ ಪಾಪ ನಮ್ ಹೀರೋ ಅವರಪ್ಪ ಹೀರೋ ಮೇಲೆ ಇವಾಗ ಕೋಪ ಇದ್ರು ಅವನನ್ನ ಕಾಪಾಡೋದಕ್ಕೋಸ್ಕರ ಕ್ಯಾಸೆಟ್ ತಗೊಂಡಿದ್ದು, ಅವನೆಲ್ಲ ಕ್ಯಾಸೆಟ್ ತಗೊಂಡಿದ್ ನಾನು ಸಾಕ ನಿಮ್ಗೆ, ನನ್ ಮಗನ್ಗೆ ಊಟ ಮಾಡೋದು, ನಿದ್ದೆ ಮಾಡೋದು, ಸ್ವಿಮ್ಮಿಂಗ್ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಇನ್ನು ನನ್ ಮಗನ್ ಬಗ್ಗೆ ಹೇಳ್ಬೇಕಂದ್ರೆ ಯಾವ ಹುಡುಗಿನ ಕಣ್ಣೆತ್ತಿ ಕೂಡ ನೋಡಿಲ್ಲ ಗೊತ್ತಾ, ನಿನ್ ಮಗಳ ಮೇಲೆ ನನ್ ಮಗನ್ಗೆ ಆಸೆ ಬರ್ಬೇಕು ಅಂದ್ರೆ ಅದಕ್ ನಿಮ್ ಮಗಳೇ ಕಾರಣ ಆಗಿರ್ತಾಳೆ. ನನ್ ಮಗನ್ಗೆ ನಿಮ್ ಮಗಳಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಬಾರೋ ನಾವ್ ಇಲ್ಲಿಂದ ಹೋಗೋಣ, ಈ ಕರ್ಮನೆಲ್ಲ ನಾ ಕೈಲಿ ಕೇಳಿಸ್ಕೊಳಕ್ ಆಗಲ್ಲ ಅಂತ ಅವನಿಂದ ಕರ್ಕೊಂಡ್ ಹೋಗ್ಬೇಕು ಅಂತ ಬ್ಯಾಗ್ ಹಿಡ್ಕೊಂಡು ಎಳಿತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಬ್ಯಾಗ್ ನ ಹಿಡ್ಕೊಂಡಿದ್ದಾನಪ್ಪ, ನಾವ್ ಇದ್ರ ಕಾನ್ವರ್ಸೇಷನ್ ಅರ್ಧದಲ್ಲಿ ಹೆಂಗಪ್ಪ ಬಿಟ್ಬಿಟ್ಟು ಹೋಗೋದು, ನಾವ್ ಅವ್ರಿಗೆ ಸಮಾಧಾನ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಅವನೊಂದ್ ಕಡೆ ಬ್ಯಾಗ್ ಎಳಿತಾ ಇರ್ತಾನೆ. ಅವ್ರಪ್ಪ ಮರದಾಗ ನೀನ್ ಬಾರೋ ಅಂತ ಒಂದ್ ಕಡೆ ಬ್ಯಾಗ್ ನ ಎಳಿತಾ ಇರ್ತಾರೆ. ಆ ಟೈಮಲ್ಲಿ ಡುಮ್ಮಕ್ಕೊಬ್ಬ ಬಂದು ಒಂದು ಕವರ್ ನ ಅನ್ಕೊಳ್ದೆ ನಮ್ ಹೀರೋ ಬ್ಯಾಗ್ ಒಳಗಡೆ ಹಾಕದ್ನಲ್ವಾ, ಇವಾಗ ಅದಂಗೆ ಕವರ್ ಕಿತ್ಕೊಂಡು ಹಂಗೆ ಗಾಳಿಯಲ್ಲಿ ತೇಲಾಡ್ಕೊಂಡ್ ಬಂದು ಬೀಳ್ತಾ ಇರುತ್ತೆ. ಅದೆಲ್ಲ ತಪ್ಪಾಗಿ ಯೂಸ್ ಮಾಡೋ ತರ ಒಂದ್ ಐಟಮ್ ಅಷ್ಟೇ. ಆದ್ರೆ ನೋಡಿ ಎಲ್ಲರಿಗೂ ಟೆನ್ಷನ್ ಆಗೋಯ್ತು. ಮುಖ್ಯವಾಗಿ ಹೀರೋನ್ ಅವ್ರ ಅಮ್ಮ, ನನ್ ಮಗ ಬಂಗಾರ ವಜ್ರ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾ ಇದೆ, ನೋಡಯ್ಯ ನಿನ್ ಮಗನ್ ಲಕ್ಷಣ ಸ್ವಲ್ಪ ನೋಡು, ಏನ್ ಕೆಲಸ ಮಾಡಿದಾನೆ ನೋಡು ಅಂತ. ಆದ್ರೆ ಅವ್ನು ಇಲ್ಲ ಇದು ನಂದಲ್ಲ ಅಂತ ಪಾಪ ಬಡ್ಕೊಂತ ಇರ್ತಾನೆ. ಹೀರೋನ್ ಅವ್ರ ಅಣ್ಣಗೆ ಇನ್ನೂ ಟೆನ್ಷನ್ ಆಗೋಯ್ತು. ಹೀರೋನ ಹೊಡೆಯೋ ತರ ಹೊರಟೋಗ್ಬಿಟ್ಟಿರ್ತಾನೆ. ಅದೇ ಟೈಮಲ್ಲಿ ಅವ್ರ ಅಜ್ಜಿ ಬರ್ತಾರೆ, ಏನಿದು ಗಲಾಟೆ, ಏನ್ ನಡೀತಾ ಇದೆ ಅಂತ. ಅಲ್ಲೇನ್ ನಡೀತಾ ಇದೆ ಅಂತ ಹೀರೋನ್ ಅವ್ರ ಅಮ್ಮ ಎಕ್ಸ್ಪ್ಲೇನ್ ಮಾಡೋ
ಅಷ್ಟರಲ್ಲಿ ಹೀರೋ ಅವರಪ್ಪ ಅಂತಾರೆ ಸಾಕು ನಿಲ್ಸಿ, ಯಾರು ಏನು ಮಾತಾಡ್ಬಿಡಿ, ಅದೆಲ್ಲ ನಂದೆ, ಆ ಬ್ಯಾಗ್ ಅಲ್ಲಿ ಇಟ್ಟಿದ್ದ ಐಟಮ್ ಎಲ್ಲ ನಂದೆ ಅಂತ ಪಾಪ ಈ ಸತಿ ಕೂಡ ಅಪ್ಪದ್ನ ಅವ್ರ ಮೇಲೆ ಹಾಕೊಳ್ತಾರೆ. ಆದ್ರೆ ಹೀರೋನರಮ್ಮ ಹೇಳ್ತಾರೆ ಸಾಕು ನಿಲ್ಸಿ, ಸುಳ್ಳು ಹೇಳಿದ್ರೆ ಕೂಡ ನಂಬೋ ತರ ಇರ್ಬೇಕು, ಇದೆಲ್ಲ ನಿಮ್ದು ಅಂತಂದ್ರೆ ನಾನೇ ನಂಬಿಡ್ತೀನಿ ಅಂತ ಅನ್ಕೊಂಡಿದೀರಾ, ಬಾಯಿ ಬಂದಿದ್ ಸುಳ್ಳೆಲ್ಲ ಹೇಳ್ಬೇಡಿ ಅಂದಾಗ ಹೀರೋ ಅವರಪ್ಪ ಹೇಳ್ತಾರೆ ಏನೋ ನನ್ಗೇನು ಅಷ್ಟು ವಯಸ್ಸಾಗ್ಬಿಡಿದೆ ಅಂತ ಅನ್ಕೊಂಡಿದ್ರಾ, ನಾನು ಇನ್ನೂ ಚಿಕ್ಕ ವಯಸ್ಸು ಹುಡುಗಾನೆ ಅಂತ ಅವ್ರ ಒಂದ್ ಕಡೆ ಸೀನ್ ಕೊಟ್ಟಾಗ ಹೀರೋನರಮ್ಮಗೆ ಟೆನ್ಷನ್ ಆಗುತ್ತೆ. ಸಾಕು ಸೈಲೆಂಟ್ ಆಗಿರ್ರಿ, ಇಲ್ಲಿ ನೋಡೆ ಇನ್ಸೋ, ಇನ್ನೊಂದ್ಸತಿ ಅವನ ಜೊತೆ ನಿನ್ನ ನೋಡ್ದೆ ಅಂತ ಇಟ್ಕೊ, ನಿನ್ನ ಹಂಗೆ ಕಡ್ದು ಉಪ್ಪಿನಕಾಯಿ ಹಾಕ್ಬಿಡ್ತೀನಿ ಅಂತ ಮೋಸವಾಗಿರೋ ಕ್ಯಾರೆಕ್ಟರ್ ಹುಡುಗನ್ ಜೊತೆ ನಿನ್ಗೇನೆ ಕೆಲಸ, ಇದ್ದೇ ಲಾಸ್ಟ್ ಅಂಡ್ ಫೈನಲ್, ಇನ್ನೊಂದ್ಸತಿ ಅವನ ಹತ್ರ ಮಾತಾಡಿದ್ ನೋಡಿದ್ನೋ ಅಷ್ಟೇ ನಿನ್ನ ಅಂತ ಬೈತಾ ಇರ್ತಾರೆ. ಆದ್ರೆ ಹೀರೋ ಅವರಪ್ಪ ತುಂಬಾ ಥ್ಯಾಂಕ್ಸ್ ಅಮ್ಮ, ಅವರಿಬ್ಬರು ರಿಲೇಶನ್ಶಿಪ್ ಗೆ ನೀನಾದ್ರೂ ಅಡ್ಡಿ ಇದೆಯಾ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇನ್ನು ನಮ್ಮ ಹೀರೋಯಿನ್ ಅವರನ್ನ ಹೀರೋ ಶರ್ಟ್ ನ ಇಟ್ಕೊಂಡೇ ಇರ್ತಾರೆ. ಯೋ ಸಾಕ್ ನಿಲ್ಸಯ್ಯ, ನನ್ ಮಗನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರು ಬಿಡೋ ತರ ಇಲ್ಲ, ಈ ತರ ಮೋಸವಾಗಿರೋ ಕುಟುಂಬದಿಂದ ಬರೋ ಹುಡುಗಿ ಎಲ್ಲ ನಮ್ಗೆ ಬೇಕಾಗಿಲ್ಲ ಕಣೋ, ಬಾರ ಹೋಗೋಣ ಅಂತ ಹೀರೋನ ತರ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ಹೀರೋ ಇಲ್ಲ ಅದು ನಂದಲ್ಲ, ದಯವಿಟ್ಟು ನನ್ನ ನಂಬಿ ಅಂತ ಪಾಪ ಅವನಂಗೆ ಬಡ್ಕೊಂತಾ ಇರ್ತಾನೆ. ಆ ಕಡೆ ನಮ್ ಹೀರೋಯಿನ್ಗಂತೂ ಬಿಟ್ಟೋಗಕ್ಕೆ ಮನ್ಸಿಲ್ಲ, ಆ ಕಡೆ ಒಂದ್ ಕಡೆ ಅವ್ರ ಅಮ್ಮ ಎಳಿತಾ ಇದ್ರೆ ಈ ಕಡೆ ಅವ್ರಪ್ಪ ತರ ಅಂತ ಹೇಳ್ಕೊಂಡ್ ಬಂದ್ಬಿಟ್ರು. ಅದಾದ್ಮೇಲೆ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ತಾನೆ, ನಾನು ಹೇಳೋದ್ ನಂಬೆ, ಅದು ನಿಜವಾಗ್ಲೂ ನಂದಲ್ಲ ಅಂತಂದಾಗ ಅವಳು ಅಂತಾಳೆ ಸರಿ ಕಣೋದು ನಿಂದಲ್ಲ ಅಂತ ನಾನು ಮನೇಲಿ ಎಷ್ಟೋ ಹೇಳಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಬಟ್ ಯಾರು ನಂಬ್ತಾ ಇಲ್ಲ, ಅದು ನಿಂದೆ ಹತ್ರ ನನ್ನ ಹತ್ರ ವಾದಿಸ್ತಿದ್ದಾರೆ ಅಂತ ಅವಳು ಹೇಳ್ತಾಳೆ. ಅವ್ರ ಬಗ್ಗೆ ಎಲ್ಲ ನನ್ಗೆ ಚಿಂತೆ ಇಲ್ಲ, ನೀನ್ ನಂಬ್ತೀಯ ಇಲ್ವಾ ನನ್ಗೆ ಅದನ್ನ ಹೇಳು, ಅದಂಗ್ ನನ್ ಬ್ಯಾಗಲ್ಲಿ ಬಂತು ಅಂತಾನೆ ಗೊತ್ತಿಲ್ಲ, ಅದು ನಂದಲ್ಲ ಅಂತ ಹೇಳಿದ್ರೆ ನೀನ್ ನಂಬ್ತೀಯ ತಾನೆ ಅಂತ ಇವ್ನು ಕೇಳ್ತಾ ಇದ್ರೆ ಅವಳೊಂದ್ 2 ನಿಮಿಷ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಅದು ನಾನ್ ನಂಬ್ತೀನಿ ಅದು ನಿಂದಲ್ಲ ಅಂತ ಹೇಳಿದಾಗ ಹೀರೋಗ್ ಅರ್ಥ ಆಗೋಯ್ತು, ನನ್ಗೆ ಅರ್ಥ ಆಗೋಯ್ತು ಕಣೆ, ನೀನ್ ನನ್ನ ಇನ್ನೂ ನಂಬಿಲ್ಲ ಅಂತ, ನನ್ಗೊಂದ್ 1 hour ಟೈಮ್ ಕೊಡು, ಅದ್ ಹೆಂಗೆ ತರ ನಿಂಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಕಾಲ್ ನ ಕಟ್ ಮಾಡ್ತವನು ತಲೆ ಕಿತ್ಕೊಂತಾ ಇರ್ತಾನೆ. ಹೆಂಗಪ್ಪ ಬಂತದ್ದು ನನ್ ಬ್ಯಾಗ್ ಅಲ್ಲಿ ಅಂತ, ಅಂದ್ರೆ ನಿನ್ನೆ ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ಅಂತ ಎಲ್ಲದನ್ನು ರೀಕಾಲ್ ಮಾಡ್ಕೊಂತಾನೆ. ಅವಾಗ ಅವ್ನಿಗೆ ಟಕ್ ಅಂತ ಸ್ಟ್ರೈಕ್ ಆಗೋದು, ಈ ತರ ಅವ್ರ ರೂಮ್ ಅಲ್ಲಿ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ ಒಂದ್ ಕವರ್ ಬಂದ್ ಎಸ್ದ ಅಲ್ವಾ, ಅದ್ ಬಂದು ಇವ್ನ ಬ್ಯಾಗ್ ಅಲ್ಲಿ ಬಿದ್ದಿರುತ್ತೆ. ಸೊ ಯಾರಿಗೋ ಕಾಲ್ ಮಾಡ್ತಾನೆ, ಯಾರು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಮುಖ್ಯವಾಗಿ ಆ ಡುಮನ್ಗೆ ಕಾಲ್ ಮಾಡ್ತಾನೆ, ಅವ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಸೊ ಇನ್ನೊಬ್ಬ ಫ್ರೆಂಡ್ ಇದ್ದಲ್ವಾ, ಅವ್ನಿಗೆ ಕಾಲ್ ಮಾಡಿದಾಗ ಅವ್ನು ಹೇಳ್ತಾನೆ ಹೌದು ಕಣೋದು ಅವಂದೇ ಬೆಳಗ್ಗೆಯಿಂದ ಅದು ಕಾಣಿಸ್ತಾ ಇಲ್ಲ ಅಂತೆಲ್ಲ ಹುಡುಕ್ತಾ ಇದ್ದ ಅಂದಾಗ ಹೀರೋಗೆ ಸಖತ್ ಟೆನ್ಷನ್ ಆಗೋಯ್ತು. ನೆಕ್ಸ್ಟ್ ಮಿನಿಟ್ ನಮ್ ಹೀರೋನ್ ಅವ್ರ ಮನೇಲೆ ಪಂಚಾಯತಿನ ಇಟ್ಟಿರ್ತಾರೆ, ಅಜ್ಜಿನೇ ಜಡ್ಜ ಕೂತ್ಕೊಂಡಿರೋದು, ಈ ಕಡೆ ನಮ್ ಹೀರೋ ಅವರಪ್ಪ, ಈ ಕಡೆ ಹೀರೋ ಇನ್ನು ಅವ್ರಮ್ಮ ಮತ್ತೆ ಅವ್ರ ಅಣ್ಣ ಎಲ್ಲ ಕೂತಿರ್ತಾರೆ. ಹೀರೋ ಅವರಪ್ಪಗಂತೂ ಅವ್ರಮ್ಮ ಒಂದ್ ಪಂಚನ ಕೊಟ್ಟಿರ್ತಾರಲ್ಲ ಹೀರೋ ಅವರಮ್ಮ, ಅದರಿಂದ ಸಖತ್ ನೋವಿರುತ್ತೆ. ಆ ಓತ ಮತ್ತೆ ಜಗಳ ಮಾಡಕ್ಕೆ ಎದ್ಬಿಟ್ರು. ಅದ್ರಂಗು ಹೀರೋನೇ ಸಮಾಧಾನ ಮಾಡಿ ಕೂರಿಸಿದಾಗ ಅಜ್ಜಿ ಹೇಳ್ತಾರೆ ಇಲ್ಲಿ ನೋಡ್ರಪ್ಪ ಸುಮ್ನೆ ಗಡ್ಬಿಡಿ ಎಲ್ಲ ಬೇಡ, ಆ ಹುಡ್ಗ ಎಂತವ್ನು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು, ಅದ್ರ ತಪ್ಪು ಕೆಲಸ ಮಾಡೋದಲ್ಲ, ಈಗ ಪಂಚಾಯತಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಪ್ಪ ನಾನು ಫಸ್ಟ್ ನಿನ್ನ ಕೇಳ್ತಾ ಇದೀನಿ, ಅಂತ ಕ್ಯಾಸೆಟ್ ನೀನ್ ಏನಕ್ ತಗೊಂಡೋದೆ ಅಂತ ಕೇಳಿದಾಗ ಹೀರೋಗೆ ಏನ್ ಹೇಳುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಹಾರ್ಟ್ ಬೀಟ್ ತುಂಬಾ ರೇಸ್ ಆಯ್ತಾ, ಅದರಿಂದಾನೇ ನಾನು ಗಡ್ಬಿಡಿ ಎಲ್ಲ ಕ್ಯಾಸೆಟ್ ನ ತಗೊಂಡಿಟ್ಟೋದೆ, ನಿಜವಾಗ್ಲೂ ನಾನು ಹೇಳ್ತಾ ಇದೀನಿ ನನ್ನ ಕ್ಯಾಸೆಟ್ ನ ನೋಡಿಲ್ಲ ಅಂತ ಹೇಳ್ತಾನೆ. ಒಂದು CD ಶಾಪ್ಗೆ ಒಂದು ಕ್ಯಾಸೆಟ್ ನ ತಗೊಂಡೋಗಕ್ಕೆ ಅಂತ ಬಂದಿದ್ಯಾ, ಆತರ ಜಾಗದಲ್ಲಿ ನಿನ್ಗೇನ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು ಅಂತ ಕೇಳಿದಾಗ ಹೀರೋ ಸುಮ್ನೆ ನಿಜ ಮುಚ್ಚಿಕ್ಕೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟ. ಇಲ್ಲ ಆಕ್ಚುಲಿ ನಾನು ಅವತ್ತು ಹೀರೋನ ನೋಡೋದಕ್ಕಂತಾನೆ ಬಂದೆ, ಅವಳನ್ನ ಮಾತಾಡ್ಸ್ಬೇಕು ಅಂತ ಬರೋಷ್ಟ್ರಲ್ಲಿ ತುಂಬಾ ಕ್ಯೂಟ್ ಆಗಿ ಮಲ್ಕೊಂಡಿದ್ಲ, ಆ ಟೈಮಲ್ಲಿ ನನ್ನ ಹಾರ್ಟ್ ಬೀಟ್ ರೇಸ್ ಆಯ್ತಾ, ನೀವು ಬಂದಂಗ ಆಯ್ತಾ, ಅದರಿಂದ ನಾನು ಗಡ್ಬಿಡಿ ಎಲ್ಲ ಕ್ಯಾಸೆಟ್ ನ ತಗೊಂಡ್ಬಿಟ್ಟೆ. ನೀವು ಇನ್ನೂ ನಂಬಿಲ್ಲ ಅಂತಂದ್ರೆ ನೋಡಿ ಇದೇ ನನ್ನ CD ಪ್ಲೇಯರ್, ನಾನ್ ತಗೊಂಡೋಗಿರೋ ಕ್ಯಾಸೆಟ್ ಈ ಸಿಸ್ಟಮ್ಗೆ ಫಿಟ್ಟೇ ಆಗಲ್ಲ, ನೀವೇ ಬೇಕಾಗಿದ್ರೆ ಚೆಕ್ ಮಾಡ್ಕೊಳ್ಳಿ ಅಂದಾಗ ಹೀರೋನವ್ರ ಅಜ್ಜಿ ಹೇಳ್ತಾರೆ ಹೌದೌದು ನಿಜಾನೇ, ಇದು ನಂಬೋ ತರನೇ ಇದೆ ಅಂತ ಅವ್ರು ಅದನ್ನ ನಂಬಿಟ್ರು. ಸರಿ ಆಯ್ತು, ಸೆಕೆಂಡ್ ಪಂಚಾಯಿತಿ, ನೀನು ಇವತ್ತು ಬೆಳಗ್ಗೆ ಏನಕ್ಕೆ ಶರ್ಟ್ ನ ಅರ್ಧಂಬರ್ಧ ಹಾಕೊಂಡಿದ್ದೆ, ನಿನ್ ಶರ್ಟ್ ಹೆಂಗ್ ಕಿತ್ತೋಯ್ತು, ನೀನೇನ್ ಮಾಡ್ತಾ ಇದ್ದೆ ಇಲ್ಲಿ ಅಂತ ಲೈನ್ ಆಗಿ ಕ್ವೆಶ್ಚನ್ಸ್ ಕೇಳ್ತಾರೆ. ಆಗ ಹೀರೋಯಿನ್ಗಂತೂ ಸಖತ್ ನಾಚಿಕೆ ಆಗ್ತಾ ಇರುತ್ತೆ, ಹೀರೋಯಿನ್ ಹಂಗೆ ಸೈಲೆಂಟ್ ಆಗಿ ಕೂತಿರ್ತಾಳೆ. ಹೀರೋ ಹೇಳ್ತಾನೆ ಇಲ್ಲ ಆಕ್ಚುಲಿ ನಾವು ಈ ತರ ನೈಟ್ ಎಲ್ಲ ಮೂವಿ ನೋಡ್ಕೊಂಡಿದ್ವಿ, ಹಂಗೆ ಮಲ್ಕೊಂಡ್ ಬಿಟ್ಟಿದ್ವಿ ಅಂತ. ಸಾಲದಕ್ಕೆ ಹೀರೋಯಿನ್ ಬೇರೆ ಹೌದು ನಾನು ಈ ತರ ಮಲಗಿರ್ಬೇಕಾದ್ರೆ ಅವ್ನ ಶರ್ಟ್ ಅಲ್ಲಿ ಜೊಲ್ಲು ಅಂತ ಹೇಳಕ್ ಬರ್ತಾಳ. ಅಷ್ಟರಲ್ಲಿ ಹೀರೋಯಿನ್ ಅವ್ರ ಅಮ್ಮಗೂ ಅವ್ರ ಅಣ್ಣಗೆ ಇಬ್ರಿಗೂ ಟೆನ್ಷನ್ ಆಗೋ ತಂಗಿ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಅವಳು ಇಲ್ಲ ಅಜ್ಜಿ ನಾನ್ ಹೇಳೋದ್ ನೀನ್ ನಂಬ್ತೀಯ ತಾನೆ, ಆತರ ಏನು ನಡೆದಿಲ್ಲ ಅಜ್ಜಿ ಅಂದಾಗ ಅವ್ರ ಅಜ್ಜಿ ಅಂತಾರೆ ಅಯ್ಯೋ ನನ್ ಮೊಮ್ಮಗಳು ಹೇಳಿದ್ರೆ ನಾನ್ ನಂಬದೇ ಇರ್ತೀನ, ನಾನು ನಿಮ್ಮನ್ನ ನಂಬ್ತೀನಿ, ನಿಮ್ ಮಧ್ಯೆ ಏನು ಆತರ ನಡೆದಿಲ್ಲ. ಸರಿ ಆಯ್ತು, ಇವಾಗ ಇನ್ನೊಂದು ಕ್ವೆಶ್ಚನ್ ಫೈನಲ್ ಆಗಿ, ಈ ಕರ್ಮನೇನಕ್ಕೋ ನಿನ್ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೆ ಅದೆಂಗೋ ನಿನ್ ಬ್ಯಾಗ್ ಗೆ ಬಂತು ಅಂದಾಗ ಹೀರೋ ಹೇಳ್ತಾನೆ ಖಂಡಿತ ಹೇಳ್ತಾ ಇದೀನಿ ಅದು ನಂದಲ್ಲ, ಅದು ನನ್ ಫ್ರೆಂಡ್ದು, ಅವ್ರ ಅಣ್ಣಗೆ ಮ್ಯಾರೇಜ್ ಆಗ್ತಾ ಇದೆ, ಗಿಫ್ಟ್ ಕೊಡೋಣ ಅಂತ ಅವ್ನ್ ತೆಗ್ದಿಟ್ಕೊಂಡಿದ್ದಂತೆ, ಬೆಳಗ್ಗೆ ತಾನೆ ನನ್ಗೆ ಕನ್ಫರ್ಮ್ ಮಾಡಿದ್ರು, ನಂಗೆ ಒಂದ್ ಸ್ವಲ್ಪ ಟೈಮ್ ಕೊಡಿ, ಅವ್ನು ಇದು ಇಲ್ಲೇ ಬರ್ತಿದ್ದಾನೆ ಅಂತ ಫೋನಲ್ಲಿ ಮೆಸೇಜ್ ನ ನೋಡ್ತಾನೆ. ಮಚ್ಚ ಒಂದ್ 5-10 ನಿಮಿಷ ಮ್ಯಾನೇಜ್ ಮಾಡೋ, ಬಂದ್ಬಿಡ್ತಾ ಇದೀನಿ ಆನ್ ದ ವೇ ಅಂತ ಮೆಸೇಜ್ ನ ಕಳ್ಸಿರ್ತಾನೆ. ಅದನ್ನ ಹೇಳ್ಬಿಟ್ಟು ಇವ್ನು ಡೋರ್ ಹತ್ರ ನಿಂತ್ಕೊಂಡು ಏನೋ ಇನ್ನೂ ಬಂದಿಲ್ಲ ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾನೆ. ಇದಕ್ ಮೇಲೆ ಹೀರೋ ಅವರಪ್ಪಗೆ ಪೇಷನ್ಸ್ ಇಲ್ಲ, ನೀನ್ ಸುಮ್ನೆ ಬುಡ ಸುತ್ತಬೇಡ ಕಣೋ, ನಿಂದೆ ಅಂತ ಕನ್ಫರ್ಮ್ ಆಗೋಯ್ತು, ನನ್ಗೆ ಕೆಲಸ ಇದೆ ನಾನು ಹೋಗ್ಬೇಕು ಅಂದಾಗ ಹೀರೋನ್ ಅವ್ರ ಅಮ್ಮ ಕೂಡ ನನ್ಗೆ ಏರೋಬಿಕ್ಸ್ ಕ್ಲಾಸ್ ಇದಪ್ಪ, ನಾನು ತುಂಬಾ ಹೊತ್ತು ವೇಟ್ ಮಾಡಕ್ಕಾಗಲ್ಲ ಅಂತ ಅವ್ರಲ್ಲಿಂದ ಎದ್ದೋಗಕ್ಕೆ ಶುರು ಮಾಡ್ಬಿಟ್ರು. ಹೀರೋನ್ ಅವ್ರ ಅಜ್ಜಿ ಬೇರೆ ಹೌದು ನನಗ್ ಕೂಡ ಏನೋ ಕಲ್ಚರಲ್ಸ್ ಕ್ಲಾಸ್ ಇದೆ ಅಂತ ಅವ್ರು ಎದ್ದೋಗಕ್ಕೆ ಶುರು ಮಾಡಿದ್ರು. ಹೀರೋಯಿನ್ ಇಬ್ರು ಎಷ್ಟೋ ಮ್ಯಾನೇಜ್ ಮಾಡ್ತಿದ್ರೆ ಇಲ್ಲ ಒಂದ್ 10 ನಿಮಿಷ ಅವ್ನು ಬಂದ್ಬಿಡ್ತಾನೆ ಅಂತ. ಹೆಂಗೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ನ್ ಬಂದು ಸ್ವಲ್ಪನೂ ನಾಚಿಕೆ ಇಲ್ದೆ ನನ್ನ ಐಟಮ್ಸ್ ಎಲ್ಲ ಎಲ್ಲಿದೆ ಅಂತ ಕೇಳ್ತಾನೆ. ಅದರಿಂದ ಹೀರೋಯಿನ್ಗೆ ಸಖತ್ ಸಂತೋಷ ಆಗೋಯ್ತು, ಇವಾಗ ಇವ್ರದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ವಾ, ಸೊ ಸಖತ್ ಖುಷಿ ಪಡ್ತಾರೆ. ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಕಿಮ್ ಅವ್ರ ಅಪ್ಪಗೆ ಒಂದು ಪೊಲೀಸ್ ಆಫೀಸರ್ ಬಂದು ಹೇಳಿರ್ತಾರಲ್ವಾ ವೈಟ್ ಕಲರ್ ಟ್ರಕ್ ಎಲ್ಲಿದೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ, ಬಂದ್ ನೋಡಿ ಅಂತ. ಅದನ್ನ ಚೆಕ್ ಮಾಡಿ ನೋಡ್ತಾ ಇದಾರೆ. ಅವ್ನ್ ಬಂದು ಯಾವ್ದೋ ಒಂದು ಜಾಗದಲ್ಲಿ ಅವ್ನ್ ಟ್ರಕ್ ನ ನಿಲ್ಲಿಸ್ಬಿಟ್ಟು ಟ್ರಕ್ ಇಂದ ಕೆಳಗಡೆ ಇಳ್ದಿದ್ದಾನೆ. ಅವ್ನ್ ಆಕ್ಚುಲಿ ಕನ್ಫರ್ಮ್ ಮಾಡ್ಕೊಂಡಿರೋದು ಅಲ್ಲಿ ಸುತ್ತಮುತ್ತಲಿ ಯಾವ್ದು ಕ್ಯಾಮ್ರಾ ಇಲ್ಲ ಅಂತ, ಬಟ್ ಅಲ್ಲೊಂದು ಮರದಿಂದ
ಅರ್ಧಿಂದ್ಗಡೆ ಕ್ಯಾಮ್ರಾ ಇದ್ದಿದ್ದನ್ನ ಆ ಕಿಲ್ಲರ್ಗೆ ಬಂದು ಗಮನಿಸ್ಕೊಂಡಿರಲ್ಲ ಅವನು. ಸೊ ಕಾರ್ ಇಳ್ದೋಗಿ ಒಂದ್ 15 ನಿಮಿಷ ಆದ್ಮೇಲೆ ಮತ್ತೆ ಬಂದು ಅವನ ಟ್ರಕ್ ನ ತಗೊಂಡು ಹೋಗಿರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಮೋಸ್ಟ್ಲಿ ATM ಗೆ ಏನಾದ್ರು ಹೋಗಿರ್ಬೋದೇನೋ ಅಂತ ಇನ್ನೊಂದು ಆಫೀಸರ್ ಕೇಳಿದಾಗ ಅದಕ್ಕೆ ಸಿಸ್ಟಮ್ ಮುಂದೆ ಕೂತಿರೋ ಆಫೀಸರ್ ಹೇಳ್ತಾರೆ, ಸರ್ ಇಲ್ಲ ATM ಅಲ್ಲ, ಅಲ್ಲೊಂದು ಟೆಲಿಫೋನ್ ಬೂತ್ ಇದ್ದಿದೆ ಸರ್, ಅವ್ನ್ ಅಲ್ಲಿಂದ ಯಾವ್ದೋ ನಂಬರ್ಗೆ ಕಾಲ್ ಮಾಡಿದಾನೆ, ಆ ಕಾಲ್ ಹಿಸ್ಟ್ರಿನ ಕೂಡ ತೆಗ್ಸ್ದೆ ಸರ್ ನಾನು. ಆ ನಂಬರ್ ನ ಟ್ರ್ಯಾಕ್ ಮಾಡಿದ್ರಲ್ಲಿ ಅದು ಅನಿಮಲ್ಸ್ ಗೆಲ್ಲ ಜ್ಞಾನ ತಪ್ಪೋತರ ಮೆಡಿಸನ್ ನ ಕೊಡ್ತಾರಲ್ವಾ, ಆತರ ಒಂದು ಆಫೀಸ್ ಅದು. ಅವ್ನ್ ಅಲ್ಲಿಗೆ ಹೋಗಿ ಏನೋ ಮೆಡಿಸನ್ ತಗೊಂಡಿದ್ದಾನೆ ಅಂತ ಕಾಣಿಸುತ್ತೆ ಅಂದಾಗ ಇವಾಗ ಪೊಲೀಸ್ ಆಫೀಸರ್ಗೆ ಅಂದ್ರೆ ಕಿಮ್ ಅವ್ರ ಅಪ್ಪಗೆ ಅರ್ಥ ಆಗ್ತಿದೆ, ಅವನು ಪ್ರತಿ ಸತಿ ಹುಡುಗಿರ್ನ ಕಿಡ್ನಾಪ್ ಮಾಡ್ಬೇಕಾದ್ರೆ ಈ ತರ ಅನಿಮಲ್ಸ್ ಗೆ ಕೊಡೋ ಜ್ಞಾನ ತಪ್ಪೋ ಇಂಜೆಕ್ಷನ್ ಅನ್ನ ಕೊಟ್ಬಿಟ್ಟು ಅವ್ರನ್ನ ಕಿಡ್ನಾಪ್ ಮಾಡ್ತಾ ಇರೋದು ಅಂತ. ಈ ಸತಿನೂ ಅವನಿಗೆ ಕಾಲ್ ಮಾಡಿದಾನೆ ಅಂದ್ರೆ ಖಂಡಿತ ಸತಿ ಇನ್ನೊಬ್ಬರನ್ನ ಕಿಡ್ನಾಪ್ ಮಾಡೇ ಮಾಡ್ತಾನೆ ಅಂತ ಅವ್ರಿಗೆ ಗೊತ್ತಾಯ್ತು. ಇವಾಗ ಇನ್ನೊಂದ್ ಕಡೆ ನಮ್ ಕಿಮ್ ನ ತೋರಿಸ್ತಾರೆ, ಅವ್ನು ಅವ್ರ ಫ್ರೆಂಡ್ ನ ಇಟ್ಕೊಂಡು ಡಿಫ್ರೆಂಟ್ ಆಗಿ ಫೋಸ್ ಕೊಟ್ಕೊಂಡು ಫೋಟೋಸ್ ಎಲ್ಲ ತೆಗಿತಾ ಇರ್ತಾರೆ. ಆ ಟೈಮ್ ಅಲ್ಲಿ ಅಲ್ಲಿ ಇಬ್ರು ಹುಡುಗಿರ್ ಬರ್ತಾ ಇರ್ತಾರ, ಫೋನ್ ನೋಡ್ಕೊಂಡ್ ಬರ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಕಿಮ್ ನ ಫೋಟೋ ತೆಗಿತಾರ ಅವ್ರ ಫ್ರೆಂಡ್, ಎಲ್ಲೋ ಕಿಮ್ ನಾನೇ ಫೋಟೋ ಹಿಡಿತಾ ಇದಾರೆ ಅಂತ ಹೇಳ್ಬಿಟ್ಟು, ಇಲ್ಲ ನಮ್ ಫ್ರೆಂಡ್ ಹತ್ರ ಎಲ್ಲ ಫೋಟೋ ತೆಗೆಯೋದಕ್ಕೆ ನಾನು ಲವ್ ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗಿ ಹೇಳ್ತಾರೆ, ಇಲ್ಲಿ ನೋಡು ನಾನೇ ನಿನ್ ಫ್ರೆಂಡ್ ನ ಫೋಟೋ ಹಿಡಿತಾರೆ, ನಿನ್ ಫ್ರೆಂಡ್ ಏನ್ ದೊಡ್ಡ ಹ್ಯಾಂಡ್ಸಮ್, ನೀನೇ ನೋಡೋ ಕಾಮಿಡಿ ಪೀಸ್ ತರ ಇದೆಯಾ ಅಂತ ಅವನ್ನ ಗೆಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಮ್ ಕಿಮ್ ಹಂಗೆ ತಿರುಗ್ ನೋಡ್ತಾನ. ಅಷ್ಟೇ ಅವ್ನ ತಿರುಗ್ ನೋಡಿದ ತಕ್ಷಣ ಅವ್ನ ಅಂದಕ್ಕೆ ಇವ್ರು ಬಿದ್ದೋದ್ರು ಅಂತಾನೆ ಹೇಳ್ಬೇಕು, ಏನೇ ಇವ್ನು ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ. ನಮ್ ನಮ್ಮ ಕಿಮ್ಮಿಗೆ ಒಂಥರ ಸಖತ್ ಸಂತೋಷ ಆಗುತ್ತೆ. ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಎಂತರ್ಗೂ ಸಂತೋಷ ಆಗುತ್ತಲ್ವಾ. ಪರವಾಗಿಲ್ಲ ಗರ್ಲ್ಸ್ ನೀವು ಹೋಗಿ ಅಂತ ಹೇಳಿ ಅವ್ರನ್ನ ಕಳ್ಸ್ಬಿಟ್ಟ. ಹೀರೋ ಫ್ರೆಂಡ್ ಹೇಳ್ತಾನೆ, ಇಷ್ಟು ದಿನ ನಾನೇ ಸುಂದರವಾಗಿರೋನು ಅಂತ ಅನ್ಕೊಂಡಿದ್ದೆ, ಬಟ್ ನೀನ್ ನೋಡಿದ್ಬಿಟ್ಟೆ ಕಣೋ ಅಂತ ಕಿಮ್ಮಿಗೆ ಹೇಳಿದಾಗ ಆ ಹುಡುಗಿರು ಹೋಗ್ತಾ ಗೇಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ ಕಿಮ್ ಅವ್ರ ಫ್ರೆಂಡ್ ನ. ಇವನು ನೀರಲ್ಲಿರೋ ಮೊಸಳೆ ಇದ್ದಂಗಿದ್ದಾನೆ ಅಂತ ಒಬ್ಳಂದ್ರೆ ಇನ್ನೊಬ್ಳಂತಾಳೆ, ಆತರ ಎಲ್ಲ ಹೇಳ್ತಾರೇನೆ ಯಾರನ್ನಾದ್ರು, ಅವನು ನೀರಲ್ಲಿರೋ ಮೊಸಳೆ ತರ ಇಲ್ಲ ಕಣೆ, ನೀರಲ್ಲಿರೋ ಆಮೆ ತರ ಇದ್ದಾನೆ ಅಂತ ಅವ್ರನ್ನ ಗೆಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಕಿಮ್ ಅವ್ರ ಫ್ರೆಂಡ್ ಗೆ ಒಂಥರ ಟೆನ್ಷನ್ ಆಗೋಯ್ತು. ಅದಾದ್ಮೇಲೆ ಕಿಮ್ ಬಂದು ನಮ್ ಹೀರೋಯಿನ್ ನೋಡಕಂತಾನೆ ಬಂದಿರೋದು, ಪ್ಲಸ್ ಅವ್ರ ಅಪ್ಪಗೆ ಈ ವಿಷಯ ಗೊತ್ತಾಗಿತ್ತಲ್ವಾ, ಇದನ್ನೆಲ್ಲ ಕಿಮ್ಗೆ ಕೂಡ ಗೊತ್ತಿರತ್ತೆ. ಕಿಮ್ ಬಂದು ಹೇಳಿದಾಗ ಹೀರೋಯಿನ್ ಗೆ ಸಖತ್ ಶಾಕ್ ಆಗುತ್ತೆ. ಹಂಗಾದ್ರೆ ಅವನು ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು ನನ್ನೇನಾ, ಅದಕ್ಕೆ ನಾವು ನಮ್ಮ ಮನೆ ಹತ್ರ ಬಂದಿದ್ದು ವೈಟ್ ಕಲರ್ ಟ್ರಕ್ ನ ತಗೊಂಡು ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಅವತ್ ಹೀರೋ ಬಂದ ಅಂತ ಹೇಳಿ ಆ ಟ್ರಕ್ ಸೈಡ್ ಗೊಟ್ಟೋಯ್ತಲ್ವಾ, ಅದು ಖಂಡಿತ ಆ ಕಿಲ್ಲರ್ ಅಂತ ಇವಳಿಗೆ ಅರ್ಥ ಆಯ್ತು. ಕಿಮ್ ಹೇಳ್ತಾನೆ, ಇಷ್ಟು ಸೀರಿಯಸ್ ಪ್ರಾಬ್ಲಮ್ ಅಂದ್ಮೇಲೆ ಇದನ್ನ ಯಾಕೆ ನಿಮ್ ಫ್ಯಾಮಿಲಿ ಕೂಡ ಹೇಳದೆ ಇನ್ನೂ ಸೀಕ್ರೆಟ್ ಆಗಿ ಇಟ್ಟಿದ್ಯಾ ಅಂದಾಗ ಇವಳು, ಇಲ್ಲ ನಾನು ಹೇಳೋದಿಲ್ಲ, ಅದು ಅವ್ರಿಗೂ ಅಪಾಯನೇ, ಯಾಕೆ ಸುಮ್ನೆ ಅಂತ ಹೇಳಿದಾಗ ಕಿಮ್ ಹೇಳ್ತಾನೆ, ನೀನ್ ಸುಮ್ನೆ ಬೇಡದೇ ಇರೋ ರಿಸ್ಕ್ ಎಲ್ಲ ತಗೊಳ್ತಾ ಇದೀಯಾ, ಬೇಡ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಅವ್ನ್ ಒನ್ಸ್ ಕಿಡ್ನಾಪ್ ಮಾಡ್ಬೇಕು ಅಂತ ಫಿಕ್ಸ್ ಮಾಡ್ಬಿಟ್ರೆ ಎಲ್ಲೇ ಇದ್ರು ಹೆಂಗೆ ಇದ್ರು ಅವ್ನು ಕಿಡ್ನಾಪ್ ಮಾಡೇ ಮಾಡ್ತಾನೆ, ನೀನ್ ಬಿಡು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಆಗ್ಬೇಡ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಇದು ತುಂಬಾ ದೊಡ್ಡ ಸೀಕ್ರೆಟ್ ಕಣೋ, ದಯವಿಟ್ಟು ಇದನ್ನ ಯಾರ ಹತ್ರನೂ ಹೇಳ್ಬೇಡ, ಇದ್ರ ನಿನ್ನಲ್ಲೇ ಇಟ್ಕೋ, ಯಾರ ಹತ್ರನೂ ಶೇರ್ ಮಾಡ್ಬೇಡ ಅಂದಾಗ ಕಿಮ್ ಹೇಳ್ತಾನೆ, ಯಾರ ಹತ್ರನೂ ಹೇಳ್ಬೇಡ ಸೀಕ್ರೆಟ್ ನ ಇಟ್ಕೋ ಅಂತಂದ್ರೆ ಬಿಟ್ಟೆಗೆ ಇಟ್ಕೊಳ್ಳೋದಕ್ಕೆ ನಾನೇನ್ ಡಸ್ಟ್ ಬಿನ್ ನನ್ಗೇನಾದ್ರೂ ಕೊಡ್ಸು ಅಂದಾಗ ಇವಳು ಕೂಡ ಸರಿ ಆಯ್ತು ಕೊಡಿಸ್ತೀನಿ ಅಂತ ಹೇಳ್ತಾಳೆ. ಆಕ್ಚುಲಿ ಲಾಸ್ಟ್ ಅಲ್ಲಿ ಇವ್ರು ಮಾತಾಡ್ಕೊಂಡ್ರೆ ಕಾನ್ವರ್ಸೇಷನ್ ಹೀರೋ ಕೇಳಿಸ್ಕೊಂಡ್ಬಿಟ್ಟ. ಹೀರೋ ಕೂಡ ಜಾಗಕ್ಕೆ ಬಂದಿರ್ತಾನೆ. ಹೀರೋಯಿನ್ ಹತ್ರ ಕೇಳ್ತಾನೆ, ಏನು ಅವ್ನಿಗೇನಕ್ ನೀನ್ ಕೊಡಿಸ್ಬೇಕು, ನಾನ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದೆಯಾ, ಏನ್ ವಿಷಯ ಅಂದಾಗ ಅವಳು, ಇಲ್ಲ ಅದೆಲ್ಲ ಏನಿಲ್ಲ ಅಂತ ಹೇಳ್ತಾಳೆ. ಕಿಮ್ನ ಕೂಡ ನೋಡ್ಬಿಟ್ಟು ಕೇಳ್ತಾನೆ, ನೀನೇನೋ ಮಾಡ್ತಾ ಇದೆಯಲ್ಲಿ, ನೀನೇನೋ ಕಿಲ್ ಬಂದೆ ಅಂದಾಗ ಕಿಮ್ ಹೇಳ್ತಾನೆ, ನಾನು ಎಕ್ಸ್ ಗರ್ಲ್ ಫ್ರೆಂಡ್ ನೋಡೋದಕ್ಕೆ ಮಾತಾಡಕ್ ಬಂದ್ರೆ ನಿನ್ಗೇನ್ ಪ್ರಾಬ್ಲಮ್ ಅಂದಾಗ, ನನ್ಗೇನ್ ಪ್ರಾಬ್ಲಮ್, ಅವಳು ಇವಾಗ ಪ್ರೆಸೆಂಟ್ ನನ್ ಗರ್ಲ್ ಫ್ರೆಂಡ್, ಸೊ ಅವಳೇನು ನಿನ್ಗೆ ಕೊಡಿಸ್ಬೇಕಾಗಿಲ್ಲ, ನಾನೇ ನಿನ್ಗೆ ಕೊಡಿಸ್ತೀನಿ ಬಾ ಅಂತ ಹೇಳಿ ಸಪರೇಟ್ ಆಗಿ ರೆಸ್ಟೋರೆಂಟ್ ಅಲ್ಲಿ ಕರ್ಕೊಂಡು ಕೂರ್ಸ್ಕೊಂಡು ಮೀನ್ಸ್ ಅವ್ನಿಗೇನೋ ಊಟ ಎಲ್ಲ ಕೊಡಿಸ್ಬಿಟ್ಟು ಮಾತಾಡುವಾಗ ಕಿಮ್ ಹೇಳ್ತಾನೆ, ತಗೋ ಮೈ ಡಿಯರ್ ಫ್ರೆಂಡ್, ತಗೋ ಕುಡಿ ತಿನ್ನು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಏನು ಫ್ರೆಂಡಾ, ನಾನೇನಪ್ಪ ನಿನಗ್ ಫ್ರೆಂಡ್ ಆಗ್ಲಿ ಅಂದಾಗ ಕಿಮ್ ಹೇಳ್ತಾನೆ, ಇನ್ನೇನು ಮತ್ತೆ ಒಂದಿನ ನಾವಿಬ್ರು ಜೊತೆಗೆ ಸ್ಟೇ ಮಾಡಿದೀವಿ, ಒಂದೇ ಮನೇಲಿ ಇದ್ದಿದೀವಿ ಅಂದ್ರೆ ಫ್ರೆಂಡ್ಸೇ ತಾನೆ ಅಂದಾಗ, ಗತಿ ಇಲ್ದೆ ನೀನ್ ಅವತ್ ನಮ್ಮ ಮನೆಗ್ ಬಂದೆ ಕಣೋ, ಅಷ್ಟೇ, ಬೇರೆ ಏನು ಇಲ್ಲ ಅಂತ ಹೇಳ್ತಾನೆ. ಅಷ್ಟೆಲ್ಲ ಹೀರೋ ಕೇಳ್ತಾನೆ, ಏನು ನೀವಿಬ್ರು ಏನೋ ಮಾತಾಡ್ಕೊಂತ ಇದ್ರಿ, ಇದು ತುಂಬಾ ದೊಡ್ಡ ಸೀಕ್ರೆಟ್, ಯಾರಿಗೂ ಗೊತ್ತಾಗ್ಬಾರ್ದು, ಯಾರತ್ರನು ಹೇಳ್ಬೇಡ ಅಂತ ಅವಳು ಕೇಳ್ತಾ ಇದ್ಲು ಅಂದಾಗ ಕಿಮ್ ಕೇಳ್ತಾನೆ, ಕಳ್ಳ ಇದೆಲ್ಲ ನೀನ್ ಕೇಳಿಸ್ಕೊಂಡೇ ಇದ್ದ ಇಷ್ಟೊತ್ತು, ಸುಮ್ನೆ ನನ್ನ ಹತ್ರ ಬುಡ ಬಿಡ್ತಾ ಇದ್ದ ನೀನು ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಹೌದು ಇದೆಲ್ಲ ನಾನು ಕೇಳಿಸ್ಕೊಂಡು ನಿನ್ ಹತ್ರ ಕೇಳಕ್ಕಂತಾನೆ ನಾನು ಬಂದಿದ್ದು ಅಂದಾಗ, ಹಂಗಾದ್ರೆ ನನ್ಗೆ ಊಟ ಕೊಡ್ಸಕ್ಕಲ್ವಾ ನೀನ್ ಸುಮ್ನೆ ಹೇಳ್ದ ಅಂದಾಗ ಹೀರೋ ಹೇಳ್ತಾನೆ, ಮತ್ ನನ್ಗೇನಾದ್ರೂ ಹುಚ್ಚ ಸುಮ್ನೆ ದಾರಿಲಿ ಹೋಗೋರ್ಗೆಲ್ಲ ಕರೆದು ಊಟ ಕೊಡ್ಸಕ್ಕೆ ಅಂತ ಕೇಳ್ತಾನೆ. ಸರಿ ನಾನ್ ಆನ್ಸರ್ ಮಾಡೋದಕ್ ಮುಂಚೆ ನೀನ್ ನನ್ಗೆ ಆನ್ಸರ್ ಮಾಡು, ಅವಳೇನು ನಿನ್ಗೆ ಗರ್ಲ್ ಫ್ರೆಂಡ್ ಆಗ್ಬಿಟ್ಲಾ ಅಂದಾಗ ಹೀರೋ ಅಂತ, ಹೌದು ಇವಾಗ ಅವಳು ನನ್ ಗರ್ಲ್ ಫ್ರೆಂಡ್, ನೀ ನನ್ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡೋದು ಮಾತಾಡೋದು ನನ್ಗೆ ಇಷ್ಟ ಇಲ್ಲ, ನೀನ್ ಆದಷ್ಟೊಳಿಂದ ದೂರನೇ ಇರು ಅಂತ ಹೇಳ್ತಾನೆ. ಆಮೇಲೆ ಕಿಮ್ಮೆ ಹೇಳ್ತಾನೆ, ಇಲ್ಲಿ ನೋಡು ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಅಂತ ಯಾರ ಹತ್ರನು ಹೇಳ್ಬಾರ್ದು ಅಂತ ಅವಳು ಹೇಳಿದಾಳೆ ಅಂದಾಗ ಹೀರೋ ಹೇಳ್ತಾನೆ, ನನ್ನ ಹತ್ರ ಹೇಳ್ಬೋದು, ಯಾಕಂದ್ರೆ ನಾನು ಅವನು ಬಾಯ್ ಫ್ರೆಂಡ್ ಅಂದಾಗ ಕಿಮ್ ಹೇಳ್ತಾನೆ, ಬಾಯ್ ಫ್ರೆಂಡ್ ಆದ್ರೂ ಅಷ್ಟೇ ಗರ್ಲ್ ಫ್ರೆಂಡ್ ಆದ್ರೂ ಅಷ್ಟೇ ನಿನ್ನ ಹತ್ರ ಯಾವ ವಿಷಯ ನನ್ ಕೈಲಿ ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟ. ಆಮೇಲೆ ಹೀರೋ ಹೇಳ್ತಾನೆ, ಸರಿ ಆಯ್ತು ಊಟ ಹೆಂಗೋ ವೇಸ್ಟ್ ಆಗೋಯ್ತು, ನಾನು ನಿನ್ಗೋಸ್ಕರ ಬಿಲ್ ಪೇ ಮಾಡ್ಬಿಟ್ಟು ಹೋಗ್ತೀನಿ, ಇರೋದರ ತಿನ್ಬಿಟ್ಟು ಇಲ್ಲಿ ಜಾಗ ಖಾಲಿ ಮಾಡು ಅಂದಾಗ ಕಿಮ್ ಬಿಡ್ತಾ ಇಲ್ಲ, ಇಷ್ಟೊಂದು ಊಟ ನನ್ ಕೈಲಿ ತಿನ್ನಕ್ಕಾಗಲ್ಲ ಕಣೋ ಅಂತ ಅವ್ನ್ ಮಗು ತರ ಹೇಳ್ತಾ ಇರೋವಾಗ ನೆಕ್ಸ್ಟ್ ಸೀನ್ ಅಲ್ಲೇ ನಮ್ ಹೀರೋ ಕೂಡ ಒಂದ್ ಜೊತೆ ಕೂತ್ಕೊಂಡು ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಟ್ರು. ಇವಾಗೂ ಅಷ್ಟೇ ನಮ್ ಹೀರೋ ಕೇಳ್ತಾ ಇದ್ದಾನೆ, ಏನ್ ನಿಜ ಹೇಳು ಅಂತ, ಆದ್ರೂ ಅವ್ನ್ ಬಾಯ್ ತೆಗಿಯೋ ತರ ಇಲ್ವೇ, ಇನ್ನೇನೋ ಅವ್ನ್ ಹೇಳಲ್ಲ ಅಂತ ಗೊತ್ತಾಯ್ತು. ಇಬ್ರು ಫುಲ್ ಕುಡಿದು ಟೈಟ್ ಆಗ್ಬಿಟ್ಟು ಅಲ್ಲೇ ಬಿದ್ದಿರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ್ ಅವ್ರ ಅಣ್ಣನ ತೋರಿಸ್ತಾರೆ. ಅವ್ನ್ಗೆ ಇವತ್ತು ಶೂಟಿಂಗ್ ನಡೀತಾ ಇರುತ್ತೆ, ಅಂದ್ರೆ ಯಾವ್ದೋ ಒಂದು ಆಡ್ ಶೂಟ್ ಮಾಡ್ತಾ ಇರ್ತಾರೆ, ಸಕ್ಕದಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾನೆ. ಆದ್ರೆ ಸಡನ್ ಆಗಿ ಡೈರೆಕ್ಟರ್ ಕಟ್ ಹೇಳ್ಬಿಟ್ರು. ಏನಪ್ಪಾ ಅಂತ ನೋಡಿದ್ರೆ, ಈ ಆಡ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಒಂದು ದೊಡ್ಡ ಆಕ್ಟರ್ ನ ನಾವು ರೀಚ್ ಮಾಡಿದ್ರಲ್ಲ, ಅವ್ರು ಇವಾಗ ಒಪ್ಕೊಂಡಿದ್ದಾರೆ, ಸೊ ನೀನ್ ಇದ್ರಲ್ಲಿ ಬೇಡ ಅಂತ ಹೇಳಿ ಪಾಪ ಅವ್ರನ್ನಲ್ಲೇ ಬೀದಿಯಲ್ಲಿ ಬಿಸಾಕ್ಬಿಟ್ಟು ಹೊರಟೋದ್ರು. ಅವ್ನಿಗೆ ಶೇಪ್ ಔಟ್ ಆಗೋಯ್ತು. ಅವನ ಹತ್ರ ಬಿದ್ದಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋನ್ ಅವ್ರ ಫ್ರೆಂಡ್ ಮತ್ತೆ ಆ ಗುಂಡ ಇಬ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಅವ್ಳಿಗಂತೂ ಇವನ ಈ ಪರಿಸ್ಥಿತಿ ನೋಡಿ ತುಂಬಾನೇ ಬೇಜಾರಾಗೋಯ್ತು. ಆಮೇಲೆ ಸಪರೇಟ್ ಆಗಲ್ಲೇ ಒಂದ್ ಅಂಗಡಿಯಲ್ಲಿ ಕುತ್ಕೊಂಡು ಅವ್ನಿಗೆ ಜ್ಯೂಸ್ ಎಲ್ಲ ಕೊಡಿಸ್ಬಿಟ್ಟು ಮಾತಾಡವಾಗ
ಅವಾಗ ಇವಳು ಹೇಳ್ತಾಳೆ ನಿನ್ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ, ಹಂಗಿರ್ಬೇಕಾದ್ರೆ ನೀನ್ ಏನಕ್ಕೆ ಹೋಗಿ ಅವ್ರ ಮುಂದೆ ನೀನ್ ಆಕ್ಟ್ ಮಾಡ್ತಾ ಇದೀಯಾ, ನೀನ್ ಎಷ್ಟು ಒಳ್ಳೆ ಆಕ್ಟರ್ ಗೊತ್ತಾ, ಸುಮ್ನೆ ನೀನೇ ಚಿಪ್ ಮಾಡ್ಕೊಳ್ತಾ ಇದೀಯ ಹತ್ರ ಹೇಳಿದಾಗ ಇವ್ನಿಗೂ ಟೆನ್ಷನ್ ಆಗುತ್ತೆ. ನೀನೇ ನನ್ ಮೇಲೆ ಕನಿಕರ ತೋರಿಸಬೇಕಾಗಿಲ್ಲ ಅಂದಾಗ ಹೀರೋಯಿನ್ ಅವ್ರ ಫ್ರೆಂಡ್ ಹೇಳ್ತಾಳೆ ನಾನೇ ನಿನ್ ಮೇಲೆ ಕನಿಕರ ತೋರಿಸ್ತಾ ಇಲ್ಲ, ಫಸ್ಟ್ ಆಫ್ ಆಲ್ ನಿನ್ ಮೇಲೆ ನೀನೇ ಕನಿಕರ ಪಡಬೇಕು ಕಣೋ, ನೀನ್ ಇಷ್ಟು ಕಷ್ಟಪಟ್ಟು ಪ್ರತಿಯೊಂದ್ರು ನೀನ್ ಮಾಡ್ತೀಯ ಅಂತಂದ್ರೆ ಅದು ನಿನಗ್ ನೀನ್ ಕೊಟ್ಕೋಬೇಕಾಗಿರೋ ಅಪ್ಲಾಸ್ ಫಸ್ಟ್ ಅನ್ನೋ ತರ ಕ್ಲಾಸ್ ತೆಗಿತಾ ಇರ್ತಾಳೆ. ಆಮೇಲೆ ಇವ್ನು ಕೇಳ್ತಾನೆ ಸರಿ ಆ ಟಾಪಿಕ್ ನ ಬಿಡು, ಏನು ನೀನು ನಿನ್ ಬಾಯ್ ಫ್ರೆಂಡ್ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ರೆ ಏನ್ ಇಬ್ರು ಡೇಟಿಂಗ್ ಮಾಡ್ತಾ ಇದೀರಾ ಅಂದಾಗ ಇವಳು ಕೇಳ್ತಾಳೆ ಏನು ಡೇಟಿಂಗ್ ಯಾಕೆ ನಿನ್ಗೇನಕ್ಕೆ ಹಂಗ ಅನ್ನಿಸ್ತು ಅಂದಾಗ ಇನ್ನೇನ್ ಮತ್ತೆ ಹೋಗೋ ಬರೋ ಜಾಗನೆಲ್ಲ ಕೈ ಹಿಡ್ಕೊಂಡು ನಡೀತಾ ಇರ್ತೀರಾ, ಜೊತೆಗೆ ಇರ್ತೀರಾ, ಇಬ್ರು ಹತ್ರ ಕ್ಲೋಸ್ ಆಗಿದ್ರೆ ನನಗೆ ಹೆಂಗ್ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಗೊತ್ತಾ. ಹಂಗಂದಿದ ತಕ್ಷಣ ಹೀರೋಯಿನ್ ಅವ್ರ ಫ್ರೆಂಡ್ ಹೇಳ್ತಾಳೆ ನನ್ ಕಂಡು ಹಿಡಿದು ಬಿಟ್ಟೆ, ಹಾಗಾದ್ರೆ ನನ್ ಬಗ್ಗೆ ನೀನ್ ಜಲಸ್ ಆಗಿ ಫೀಲ್ ಆಗ್ತಿದೆ ತಾನೆ ಅಂದಾಗ ಇಲ್ಲಪ್ಪ ಚೇಚ ನಾನೇನಕ್ ನಿನ್ ಬಗ್ಗೆ ಜಲಸ್ ಆಗಿ ಫೀಲ್ ಆಗ್ಲಿ ಅಂತ. ಆ ಟೈಮಲ್ಲಿ ಅವ್ನ ಹತ್ರ ಹೇಳ್ತಾನೆ ನಮ್ ಹೀರೋಯಿನ್ ಅವ್ರ ಅಣ್ಣಂದು ಕೆಣ್ಣೆ ಎಲ್ಲ ಕೆಂಪಗ್ ಆಗ್ಬಿಟ್ಟಿರತ್ತಲ್ಲ, ಬಡವಾ ನನ್ ಕಂಡು ಹಿಡಿದು ಬಿಟ್ಟೆ ಅಂತ ಹೇಳ್ತಾ ಇರ್ತಾರ. ಅದೇ ಟೈಮಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಜೋರಾಗಿ ಯಾವ್ದೋ ಒಂದು ನಾಯಿ ಬೊಗಳೋ ಸೌಂಡ್, ಅದು ಇವ್ರ ಕಡೆನೆ ಫೇಸ್ ಮಾಡ್ಕೊಂಡ್ ಬರೋ ತರ ಅಷ್ಟೇ ಭಯ ಪಟ್ಕೊಂಡು ಇಬ್ರು ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ. ಆ ನಾಯಿ ಇನ್ನೂ ಅವ್ರನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಯಾವ್ದೋ ಒಂದು ಡೆಡ್ ಎಂಡ್ ಅಲ್ಲಿ ಒಂದು ಫೋನ್ ಬೂತ್ ತರ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ನೀನ್ ಹೋಗಿ ಒಳಗಡೆ ನಾನು ನಾಯಿನ ಮ್ಯಾನೇಜ್ ಮಾಡ್ತೀನಿ ಅಂತ ಹೀರೋಯಿನ್ ಅವ್ರ ಅಣ್ಣ ಹೇಳಿದ್ರೆ ಹೀರೋಯಿನ್ ಅವ್ರ ಫ್ರೆಂಡ್ ಬಿಡ್ತಲ್ಲ ಬಾಬಾ ಒಳಗಡೆ ಬಾ ಅಂತ ಹೇಳಿ ಅವ್ನ ಕಡೆ ಒಳಗಡೆ ಕರ್ಕೊಂಡ್ಬಿಟ್ರು. ನೀನ್ ಸೇಫ್ ಆಗಿರೋದನ್ನ ಬಿಟ್ಬಿಟ್ಟು ನನಗೆ ನೀನಕ್ ಒಳಗಡೆ ಕರ್ದೆ, ನಾನು ಹೆಂಗೋ ನಾಯಿನ ಮ್ಯಾನೇಜ್ ಮಾಡ್ತಿದ್ದೆ ತಾನೆ ಅಂದಾಗ ಅವಳು ಅಂತಾಳೆ ಇಲ್ಲ ನಾಯಿ ನಿಮ್ನ ಕಚ್ಬಿಟ್ರೆ ನನಗ್ ತುಂಬಾ ಬೇಜಾರಾಗುತ್ತಲ್ವಾ ಅಂತ ಇವಳು ಸ್ವಲ್ಪ ಫೀಲಿಂಗ್ಸ್ ಆಗಿ ಮಾತಾಡಿದ ತಕ್ಷಣ ಆಲ್ರೆಡಿ ನಮ್ ಹೀರೋಯಿನ್ ಅವ್ರ ಅಣ್ಣ ಕೂಡ ಇವಳಂದ್ರೆ ತುಂಬಾ ಇಷ್ಟ ಆಯ್ತಲ್ವಾ, ಇಬ್ರು ಹಂಗೆ ಕಿಸ್ ಮಾಡ್ಕೊಂಡ್ರು. ಇವಾಗ್ಲೇ ಆ ನಾಯಿನ ಹೊರಗಡೆ ತೋರಿಸ್ತಾರೆ, ಪಾಪ ಅದೇ ಪಾಮ್ರಿಡ್ ನಾಯಿ ಒಂದಿಷ್ಟೇ ಕುಟಿ ನಾಯಿ, ಅದನ್ನ ನೋಡಿ ಅವ್ರಿಬ್ರು ಅಷ್ಟು ಭಯ ಪಟ್ಟಿರ್ತಾರೆ. ಇವರಿಬ್ರು ಕಿಸ್ ಮಾಡ್ಕೊಳ್ಳೋ ಸೌಂಡ್ಗೆ ಪಾಪ ನಾಯಿ ಓಡೋಟೋಯ್ತು. ಇವಾಗ ಹಂಗೆ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ, ಹೀರೋ ಬಂದ್ಬಿಟ್ಟು ಹಂಗೆ ಯಾರನ್ನೋ ಹಗ್ ಮಾಡ್ಕೊಂಡು ಹಂಗೆ ಮುದ್ದಾಡ್ಕೊಂಡು ಮಲ್ಗಿರ್ತಾನೆ. ಯಾರಪ್ಪ ಅಂತ ನೋಡಿದ್ರೆ ಕಿಮ್ಮು. ಆಮೇಲೆ ಎದ್ನೋ ಬಿದ್ನೋ ಅಂತ ಎದ್ದೇಳ್ಬಿಟ್ಟು ನಾನೇ ನೀವ್ ಜೊತೆ ಮಲ್ಗಿದ್ದೀನಿ ಅಂತ ಟೆನ್ಷನ್ ಆದಾಗ ಹೀರೋ ಅವ್ರ ಫ್ರೆಂಡ್ ಅಲ್ಲಿ ಕೂತಿರ್ತಾನೆ, ಮಾಡೋದೆಲ್ಲ ಮಾಡ್ಬಿಟ್ಟು ಏನೋ ಕೇಳ್ತಾ ಇದೀಯ ಅಂತ ಅಲ್ಲಿ ಇರೋದನ್ನೆಲ್ಲ ಎತ್ತಿ ಹೊಡಿತಾ ಇರ್ತಾನೆ. ಅವಾಗ ನೈಟ್ ಏನಾಯ್ತು ಅಂತ ತೋರ್ಸೋದು. ಇವರಿಬ್ರು ಫುಲ್ ಆಗಿ ಕುಡಿದ್ಬಿಟ್ಟು ಮನೆ ಕಡೆ ಬಂದಿರ್ತಾರೆ. ಜೊತೆಗೆ ಐ ಲವ್ ಇನ್ಸೋ ಅಂತ ಹೇಳಿ ಹೆಗಲ್ ಮೇಲೆ ಕೈಯೆಲ್ಲ ಹಾಕೊಂಡು ಡ್ಯಾನ್ಸ್ ಆಡ್ಕೊಂಡು ಒಳಗಡೆ ಬಂದಿರ್ತಾರೆ. ಇದನ್ನೆಲ್ಲ ಹೇಳ್ಕೊಂಡು ನಮ್ ಹೀರೋ ಅವ್ರ ಫ್ರೆಂಡ್ ಬೈತಾ ಇರೋದು, ಇನ್ನೊಂದ್ಸತಿ ಇಬ್ರು ಕುಡಿಯಕ್ ಹೋದ್ರಿ ಅಂತ ಇಟ್ಕೊಳ್ಳಿ ಜೋಡಿಯಾಗಿ ಅಷ್ಟೇ ನಾನ್ ಸುಮ್ನೆ ಇರಲ್ಲ ಅಂತ ಬೈಯವಾಗ ಇವಾಗ ತಾನೇ ಇವ್ರು ಪಟ್ಟಿರೋ ಅವತಾರಗಳು ಗೊತ್ತಾಗ್ತಾ ಇರೋದು, ನೋಡು ನೀವಿಬ್ರು ತಗೊಂಡಿರೋ ಸೆಲ್ಫಿನ ನೋಡು ಅಂತ. ಅಷ್ಟೇ ಅಲ್ಲ ನೀವಿಬ್ರಿಗೆ ಏನ್ ಟೇಸ್ಟ್ ಎಂತ ಹುಡುಗಿ ಹಿಂದ್ ಕಡೆ ಬಿದ್ದಿದ್ದೀರಾ ಅಂದಾಗ ಇಬ್ರು ಕೋರಸ್ ಆಗಿ ಏಕೆ ಇನ್ಸೋಗ್ ಏನ್ ಕಡಿಮೆ ಅಂತ ಹೇಳ್ತಾರೆ. ಸಾಕು ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀರಾ ಅಂದಾಗ ಕಿಮ್ ಹೇಳ್ತಾನೆ ಸರಿ ಆಯ್ತು ಇರಿ ನಾನು ತಿನ್ನಕ್ಕೆ ಏನಾದ್ರು ಮಾಡ್ಕೊಂಡ್ ಬರ್ತೀನಿ ಅಂತ ಒಳಗಡೆ ಹೋದ. ಹೀರೋ ಹಂಗೆ ಮುಖ ತೊಳೆಯಕ್ಕೆ ಅಂತ ಹೋದಾಗ ಅವಾಗ ಅವನಿಗೆ ಒಂದು ವಿಷಯ ನೆನಪು ಬರುತ್ತೆ. ಇಬ್ರು ಫುಲ್ ಕುಡಿದು ಟೈಟ್ ಆಗಿದ್ರಲ್ಲ, ಆ ಟೈಮಲ್ಲಿ ಹೀರೋ ಕೇಳ್ತಾ ಇದ್ದ ಏನ್ ವಿಷಯ ಏನ್ ಸೀಕ್ರೆಟ್ ಹೇಳು ಅಂತ. ಕಿಮ್ ಕೂಡ ಟೈಟ್ ಆಗಿರೋದ್ರಿಂದ ಬಾಯ್ ಮಾತಿಗೆ ಹೇಳ್ಬಿಟ್ಟ, ಆ ಸೈಕೋನ ನಮ್ಮಪ್ಪ ಹುಡುಕ್ತಾ ಇದಾರಲ್ವಾ, ನಮ್ಮ ಅಪ್ಪ ಎಲ್ಲ ನೋಡ್ಕೊಂತಾರೆ ಬಿಡು, ನಿನ್ಗೆ ಯಾಕೆ ಟೆನ್ಷನ್ ಅಂತ ಹೇಳಿರ್ತಾನೆ. ಸೊ ಹೀರೋಗೆ ಇವಾಗ ಒಂದು ಡೌಟ್ ಬಂದಿರುತ್ತೆ. ಡೌಟ್ ಮಾತ್ರ ಅಲ್ಲ, ಸೈಕೋ ಹೆಸರನ್ನ ಕೂಡ ಇವ್ನು ಹೇಳ್ಬಿಟ್ಟಿರ್ತಾನೆ, ಕಿಮ್ ಯಂಗ್ಜೋ ಅಂತ. ಓಕೆ ಹಂಗಾದ್ರೆ ಆ ಕಿಲ್ಲರ್ ಹೆಸರು ಯಂಗ್ಜೋ, ನೋಡ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಾನೆ. ಇವಾಗ ಹಾಲ್ ಅಲ್ಲಿ ಕಿಮ್ ಮತ್ತೆ ಹೀರೋ ಅವ್ರ ಫ್ರೆಂಡ್ ಇಬ್ರು ಮಾತಾಡ್ಕೊಳ್ಳುವಾಗ ಕಿಮ್ ಕೇಳ್ತಾನೆ ಏನಪ್ಪಾ ಬ್ಯಾಂಡ್ಗೆಲ್ಲ ಸೆಲೆಕ್ಟ್ ಆಗಿದಿರಂತೆ, ಕಂಗ್ರಾಚುಲೇಷನ್ಸ್ ಅಂತ ಹೇಳಿದಾಗ ಇವ್ನು ಹೇಳ್ತಾನೆ ಏನ್ ಕಂಗ್ರಾಚುಲೇಷನ್ಸ್ ಏನೋ, ಇದನ್ನೆಲ್ಲ ಬಿಟ್ಬಿಟ್ಟು ಇರೋ ಐಟಮ್ಸ್ ನೆಲ್ಲ ಮಾರ್ಬಿಟ್ಟು ನಮ್ ಮೂರ್ ಸೇರ್ಕೊಳ್ಳೋಣ ಅಂತಿದೀನಿ ಅಂದಾಗ ಕಿಮ್ ಹೇಳ್ತಾನೆ ಯಾಕೋ ಒಳ್ಳೆ ಫ್ಯೂಚರ್ ನ ಬಿಟ್ಬಿಟ್ಟು ಅಲ್ಲಿ ಹೋಗ್ತಾ ಇದೀಯ ಅಂದಾಗ ಇನ್ನೇನ್ ಮಾಡ್ಲಿ ಲಾಸ್ಟ್ ರೌಂಡ್ ಅಲ್ಲಿ ನಾವು ಸೆಲೆಕ್ಟ್ ಆಗಿಲ್ಲ ಕಣೋ, ಇನ್ ಫೈನಲ್ ರೌಂಡ್ ಒಂದಿದೆ, ಆ ಹಾಡಾಡಕ್ಕೊಬ್ಬ ಬರ್ತಾ ಇದ್ದ ಅಲ್ವಾ ಕನ್ನಡಿ ಹಾಕೊಂಡು, ಅವ್ನ್ ಬಂದವ್ರ ಅಮ್ಮ ಭಯ ಪಟ್ಕೊಂಡು ಅವ್ನು ಇನ್ನೂ ಬರ್ತಾ ಇಲ್ಲ ಕಣೋ, ಇನ್ನೇನ್ ಮಾಡೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ಕಿಮ್ ಹೇಳ್ತಾನೆ ಲಾಸ್ಟ್ ಚಾನ್ಸ್ ಕಣೋ ಯಾಕೋ ಮಿಸ್ ಮಾಡ್ಕೊಂತಿ ಅಂದಾಗ ನನ್ಗೆ ಬೇರೆ ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ ಕಿಮ್, ನೀನ್ ಬೇಕಾಗಿದ್ರೆ ನಮ್ ಜೊತೆ ಪರ್ಫಾರ್ಮ್ ಮಾಡ್ತೀಯ ಅಂದಾಗ ಕಿಮ್ ಹೇಳ್ತಾನೆ ಪರ್ಫಾರ್ಮೆನ್ಸ್ ಎಲ್ಲ ನನ್ಗೆ ಮಾಡಕ್ ಗೊತ್ತಿಲ್ಲ, ಆದ್ರೆ ನಾನ್ ನಿನ್ ಜೊತೆ ಬಂದ್ರೆ ಸ್ವಲ್ಪ ಕ್ರೌಡ್ ನ ಬೇಕಾಗಿದ್ರೆ ಸೇರಿಸ್ತೀನಿ, ನಿನ್ಗದು ಓಕೆನಾ ಅಂದಾಗ ಹೀರೋ ಫ್ರೆಂಡ್ ಗೆ ಸಖತ್ ಸಂತೋಷ ಆಗೋಯ್ತು. ಹೆಂಗಿದ್ರು ಕ್ರೌಡ್ ಇವ್ರು ಹಾಡಾಡುವಾಗ ಸ್ವಲ್ಪ ಚೇರ್ ಅಪ್ ಮಾಡಿದ್ರೆ ಇವ್ರಿಗೆ ಪ್ಲಸ್ ಪಾಯಿಂಟ್ ತಾನೆ, ಅದಕ್ಕೆ ಇವ್ನ ಕಡೆ ಓಕೆ ಅಂತ ಹೇಳಿದ. ಇನ್ನೊಂದ್ ಕಡೆ ಸೈಕೋ ಅವ್ರು ಇದ್ದಿದ್ ಜಾಗನ ತೋರಿಸ್ತಾರೆ, ಅಂದ್ರೆ ಅವ್ರ ಮನೆ ಅಂತ ಕಾಣಿಸುತ್ತೆ. ಅಲ್ಲಿ ಬಂದು ಈ ಮತ್ತೆ ಕೊಡೋದಕ್ಕೆ ಇಂಜೆಕ್ಷನ್ಸ್ ನ ಇಟ್ಟಿರ್ತಾನಲ್ವಾ, ಅದನ್ನೆಲ್ಲ ಎತ್ತಿ ನೋಡ್ಕೊಂಡು ಸ್ವಲ್ಪ ಹಣನ ಇಡ್ತಾ ಇರ್ತಾನೆ. ಆ ಟೈಮ್ ಜಾಗಕ್ಕೆ ಕಿಮ್ ಅವ್ರ ಅಪ್ಪ ಬಂದ್ಬಿಟ್ರು, ಪೊಲೀಸ್ ಆಫೀಸರ್ ಬಂದ್ಬಿಟ್ರು. ಅವ್ರನ್ನ ನೋಡಿ ಅವ್ರನ್ನ ಅಟ್ಯಾಕ್ ಮಾಡ್ಬಿಟ್ಟು ಓಡೋಗ್ಬೇಕು ಅಂತ ನೋಡ್ತಾನೆ, ಬಟ್ ಅವ್ರೊಬ್ರೇನ ಬರ್ತಾರೆ, ಪೊಲೀಸ್ ಫೋರ್ಸ್ ನನ್ನೇ ಕರ್ಕೊಂಡ್ ಬಂದಿರ್ತಾರ. ಹೆಂಗೋ ಫೈನಲ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ರು. ಈ ವಿಷಯನ ಹೀರೋಯಿನ್ ಗೆ ಹೇಳಿದಾಗ ಅವಳಿಗೆ ಸಖತ್ ಸಂತೋಷ ಆಗುತ್ತೆ. ಅಪ್ಪಡಿ ಹೆಂಗೋ ಅವ್ನ್ ಸಿಕ್ಕಾಕೊಂಡ, ಅಂದ್ರೆ ಪೊಲೀಸ್ ಅವ್ರು ಹಿಡಿದ್ಬಿಟ್ರು, ಇನ್ಮೇಲೆ ನನಗಾಗ್ಲಿ ಹೀರೋಗಾಗ್ಲಿ ಯಾವ್ದೇ ಒಂದು ಪ್ರಾಬ್ಲಮ್ ಇರಲ್ಲ ಅಂತ. ಇಲ್ಲಿ ನಮ್ಮ ಹೀರೋ ಅವ್ರ ಫ್ರೆಂಡ್ ನಡೀತದೆ ಕಾನ್ಸರ್ಟ್ ಒಂದ್ ಮಾಡ್ತಾ ಇದ್ರಲ್ವಾ ಫೈನಲ್ ಕಾಂಪಿಟೇಷನ್, ಆ ಜಾಗದಲ್ಲಿ ತೋರಿಸ್ತಾರೆ. ಸಖತ್ ಕ್ರೌಡ್ ಬಂದಿರ್ತಾರೆ, ಯಾಕಂದ್ರೆ ಕಿಮ್ ಬಂದು ಎಲ್ಲರಿಗೂ ಮೆಸೇಜ್ ಮಾಡಿರ್ತಾನೆ, ಜೊತೆಗೆ ಹೀರೋಯಿನ್ ಕೂಡ ಮೆಸೇಜ್ ಮಾಡಿರ್ತಾರೆ ನನ್ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ಈ ಜಾಗಕ್ಕೆ ಬನ್ನಿ ಅಂತ. ಸೊ ಎಲ್ಲರೂ ಆ ಜಾಗಕ್ಕೆ ಬಂದಿರ್ತಾರೆ. ಇವ್ರಿಗೆ ಆಶ್ಚರ್ಯ, ನಮ್ಮ ಪರ್ಫಾರ್ಮೆನ್ಸ್ ನೋಡಕ್ಕೆ ಇಷ್ಟೊಂದ್ ಜನ ಬಂದಿದಾರ ಅಂತ. ಹೀರೋಯಿನ್ ಕೂಡ ಈಗ ಆ ಜಾಗಕ್ಕೆ ಬರ್ತಾಳೆ. ಹೀರೋ ಎಲ್ಲಪ್ಪ ಕಾಣಿಸ್ತಾ ಇಲ್ಲ ಅಂತ ನಾವು ಸುತ್ತಮುತ್ತ ನೋಡ್ತಾ ಇದ್ರೆ ಇವಾಗ ಅವರೆಲ್ಲ ಸ್ಟೇಜ್ ಮೇಲೆ ಬಂದ್ರು. ಯಾಕಂದ್ರೆ ಆಲ್ರೆಡಿ ಅಲ್ಲೊಂದು ಪೋಸ್ಟರ್ ನ ಹಾಕಿರ್ತಾರೆ, ನಮ್ ಫ್ರೆಂಡ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ. ಯಾಕಂದ್ರೆ ಇದಕ್ಕೆಲ್ಲ ಕಿಮ್ಮೆ ಕಾರಣ, ಕಿಮ್ ಸುಮಾರು ಜನನ ಬರಕ್ ಹೇಳಿರ್ತಾನಲ್ವಾ, ಅದ್ರಿಂದ ಈಗ ಇವರೆಲ್ಲ ಸ್ಟೇಜ್ ಮೇಲೆ ಬಂದು ನಿಂತಿರ್ತಾರೆ. ಆ ಜಾಗಕ್ಕೆ ಇವ್ರಿಗೆ ಫ್ಯೂಚರ್ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕಂಪನಿ ಅವರು ಆಪರ್ಚುನಿಟಿ ಕೊಟ್ಟಿರ್ತಾರಲ್ವಾ, ಆ ಮ್ಯಾನೇಜರ್ ಕೂಡ ಈ ಜಾಗಕ್ಕೆ ಬಂದಿರ್ತಾರೆ. ಇವ್ರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರೆ, ನಮ್ಮನ್ನ ಚೇರ್ ಅಪ್ ಮಾಡೋದಕ್ಕೋಸ್ಕರ, ನಮ್ಮನ್ನ ನಂಬಿ ಇಷ್ಟು ಜನ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ. ಅಷ್ಟೇ ಅಲ್ಲ, ಈ ಸ್ಪೆಷಲ್ ಮೂಮೆಂಟ್ ನ ಇನ್ನಷ್ಟು ಸ್ಪೆಷಲ್ ಮಾಡೋದಕ್ಕೆ ನಮ್ ಟೀಮ್ ಗೆ ಹೊಸ ಮೆಂಬರ್ ಒಬ್ರು ಬರ್ತಾ ಇದಾರೆ, ನಿಮ್ಗೋಸ್ಕರ ಹಾಡಾಡ್ತಾರೆ ಅಂತ ಹೇಳಿ ಸ್ಟೇಜ್ ಮೇಲೆ ಕರೀತಾರೆ. ಬೇರೆ ಯಾರು ನಮ್ ಹೀರೋನೆ. ಅವ್ನ್ ಆಸ್ ಯೂಶುವಲ್ ಬರ್ತಾನೆ. ಆಕ್ಚುಲಿ ಅವ್ನು ಯೋಚನೆ ಮಾಡ್ಕೊಂಡ್ ಬರೋದೇ ಹೀರೋಯಿನ್ ಬಗ್ಗೆ. ಹೀರೋಯಿನ್ ಹೇಳ್ತಾಳಲ್ವಾ, ನಿನಗ್ ಸಂತೋಷ ಇದ್ದಿದೆ ಈ ಮ್ಯೂಸಿಕ್ ಅಲ್ಲಿ, ಅದ್ ನನ್ನಿಂದ ಎಲ್ಲಿ ಹಾಳಾಗ್ಬಿಡುತ್ತೋ ಅಂತ ನನ್ಗೆ ಬೇಜಾರು
ಬೇಜಾರಾಗ್ತಿದೆ ಅಂತ ಅದನ್ನ ಈಗ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ನು ಸ್ವಂತವಾಗಿ ಕಂಪೋಸ್ ಮಾಡಿರೋ ಸಾಂಗ್ ನ ಆಡ್ತಾ ಇದ್ದಾನೆ. ಯೂಶುವಲ್ ಆಗಿ ಹೀರೋಯಿನ್ ಗೆ ಸಾಂಗ್ ಕೇಳಿದ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ, ಅದೇ ತರ ಇವಾಗ ಕೂಡ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಈ ತರ ಪರ್ಫಾರ್ಮೆನ್ಸ್ ನಡೀತಾ ಇರ್ಬೇಕಾದ್ರೆ ಇವ್ರಿಬ್ರು ಮಧ್ಯೆ ನಡೆದಿರೋ ಎಲ್ಲಾ ಕ್ಯೂಟ್ ಆದ ಮೂಮೆಂಟ್ಸ್ ನ ಕೂಡ ತೋರಿಸ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ. ಬಟ್ ಅಷ್ಟು ಲಾಂಗ್ ಆಗಿ ನನ್ ಕೈಲಿ ಹಾಕಕ್ಕಾಗಲ್ಲ, ಅದರಿಂದ ಶಾರ್ಟ್ ಆಗಿ ಹಾಕಿದೀನಿ ಅಷ್ಟೇ. ಇಲ್ಲಿ ಪರ್ಫಾರ್ಮೆನ್ಸ್ ಕೂಡ ಮುಗೀತು. ಆದ್ರೆ ಅದೇ ಟೈಮಲ್ಲಿ ಇಲ್ಲಿ ಆ ಸೈಕೋನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರಲ್ವಾ ಕಾರಲ್ಲಿ, ಆ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ. ಎಲ್ಲರೂ ಹಂಗೆ ಫುಲ್ ಬ್ಲಡ್ ಆಗಿ ಬಿದ್ದಿರ್ತಾರೆ. ಆದ್ರೆ ಸೈಕೋ ಮಾತ್ರ ಇಲ್ಲ, ಕೈಗೆ ಹಾಕಿರೋ ಹ್ಯಾಂಡ್ ಕಫ್ ಮಾತ್ರ ಕಾರಲ್ಲಿ ಇರುತ್ತೆ. ಆಕ್ಚುಲಿ ಕಿಮ್ಮೋರಪ್ಪ ಏನ್ ತಪ್ಪು ಮಾಡಿದ್ರಂದ್ರೆ ಇವ್ರನ್ನ ಅರೆಸ್ಟ್ ಮಾಡಿ ಕಾರಲ್ಲಿ ಕರ್ಕೊಂಡ್ಬಂದು ಕೂರ್ಸ್ಕೊಂಡಿರ್ತಾರಲ್ಲ, ಅವ್ನ್ ಮುಂದೆ ಹೀರೋಯಿನ್ ಗೆ ಕಾಲ್ ಮಾಡಿ ಮಾತಾಡಿರ್ತಾರೆ. ಸಾಲದಕ್ಕೆ ಹೀರೋಯಿನ್ ಹೆಸರು ಕೂಡ ಹೇಳ್ಬಿಟ್ಟು ಇದಕ್ ಮೇಲೆ ನೀನೇನು ಚಿಂತೆ ಮಾಡ್ಬೇಡಮ್ಮ, ಅವನನ್ನ ಅರೆಸ್ಟ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಇದನ್ನ ಇವಾಗ ಆ ಕಾರಿಂದ ತಪ್ಪಿಸ್ಕೊಂಡು ಹೋಗ್ತಾರ ಸೈಕೋ, ಹಂಗೆ ಕುಂಟ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನಿಗೂ ಕಾಲ್ ಗೇಟ್ ಆಗಿದೆ ಅಂತ ಕಾಣಿಸುತ್ತೆ. ಇದನ್ನ ನೆನ್ಸ್ಕೊಂಡೇ ಹೋಗ್ತಾ ಇರ್ತಾನೆ. ಅಂದ್ರೆ ಇನ್ನು ನಮ್ ಹೀರೋಯಿನ್ ಗೆ ಗಂಡ ಅಂತ ತಪ್ಪಿಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಅಂದ್ರೆ ಇದಕ್ಕೂ ಮುಂಚೆ ನೋಡಿರ್ತೀವಿ ನಮ್ ಹೀರೋಯಿನ್ ಆ ಪೆಟಲ್ಸ್ ನ ಕೈಯಲ್ಲಿ ಇಟ್ಕೊಂಡು ಒಂದು ವಿಷ್ನ ಮಾಡ್ಕೊಂಡಿರ್ತಾರಲ್ಲ, ಆಗ ಇಬ್ರು ಒಟ್ಟಿಗೆ ಹೇಳಿರ್ತಾರೆ ನಾವಿಬ್ರು ಜೀವನದಲ್ಲಿ ಯಾವಾಗ ಇದೇ ತರ ಸಂತೋಷವಾಗಿ ಇರ್ಬೇಕು ಅಂತ. ಈ ಸೈಕೋ ಬೇರೆ ಈಗ ತಪ್ಪಿಸ್ಕೊಂಡಿದ್ದಾನೆ, ಇನ್ನು ಅವರು ಸಂತೋಷವಾಗಿ ಇರ್ತಾರಾ ಇರಲ್ವಾ ಅಂತ ನಾವು ಮುಂದೆ ಬರೋ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನನಗೂ ತುಂಬಾನೇ ಇಷ್ಟ ಆಯ್ತು. ನೀವು ಇಷ್ಟ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.